ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಬಗ್ಗೆ ನೋಡ್ತಾ ಇದ್ವಿ. ಸೊ ಯಾವ ರೀತಿ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಇರುತ್ತೆ, ಅದರಲ್ಲಿ ಟೈಪ್ಸ್ ಏನು, ಅದರಲ್ಲಿ ನಾಮಿನ್ಕ್ಲೇಚರ್ ಏನು, ಅದರಲ್ಲಿ ಐಸೋಮೆರಿಸಮ್ಸ್ ಏನು. ಸೊ ಅಲ್ಲಿವರೆಗೂ ಒಂದು ಪಾರ್ಟ್ ಆಗಿತ್ತು. ನೆಕ್ಸ್ಟ್ ನಾವು ಕೋಆರ್ಡಿನೇಷನ್ ಕಾಂಪೌಂಡ್ಸಲ್ಲಿ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅನ್ನೋದಕ್ಕೆ ಒಂದು ಥಿಯರಿ ಕೂಡ ತಗೊಂಡಿದ್ವಿ. ದಟ್ ಈಸ್ ವಾಟ್ ವೇಲೆನ್ಸ್ ಬಾಂಡ್ ಥಿಯರಿ, VBT ತಗೊಂಡಿದ್ವಿ. ಸೊ ಆ VBT ಥಿಯರಿ ಪ್ರಕಾರ ಯಾವುದೇ ಒಂದು ಕೋಆರ್ಡಿನೇಷನ್ ಕಾಂಪೌಂಡ್ ಫಾರ್ಮೇಷನ್ ಆಗಬೇಕು ಅಂದಾಗ ಸೊ ಅದರಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಏನಿದೆ, ಆ ಸೆಂಟ್ರಲ್ ಮೆಟಲ್ ಆಟಮು ವೇಕೆಂಟ್ ಆರ್ಬಿಟಲ್ಸ್ನ ಕ್ರಿಯೇಟ್ ಮಾಡಿ ಕೊಡಬೇಕು. ಸೊ ಅದಾದಮೇಲೆ ಆ ವೇಕೆಂಟ್ ಆರ್ಬಿಟಲ್ಸ್ ಎಷ್ಟು ಡೆಫಿನೆಟ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಇರುತ್ತೋ ಅದು ಸೊ ಅಂಡರ್ಗೋ ಹೈಬ್ರಿಡೈಸೇಷನ್ ಟು ಫಾರ್ಮ್ ಹೈಬ್ರಿಡ್ ಆರ್ಬಿಟಲ್ಸ್. ಸೊ ಈ ಹೈಬ್ರಿಡ್ ಆರ್ಬಿಟಲ್ಸ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮು ಲಿಗ್ಯಾಂಡ್ ಅಲ್ಲಿ ಇರುವಂತಹ ಫುಲ್ಲಿ ಫಿಲ್ಡ್ ಪೇರ್ಡ್ ಎಲೆಕ್ಟ್ರಾನ್ ಇರುವಂತಹ ಆರ್ಬಿಟಲ್ಸ್ ಜೊತೆಗೆ ಓವರ್ಲ್ಯಾಪ್ ಆಗಿಬಿಟ್ಟು ನಿಮಗೆ ಲಿಗ್ಯಾಂಡ್ ಟು ಮೆಟಲ್ ಅಥವಾ ಮೆಟಲ್ ಟು ಲಿಗ್ಯಾಂಡ್ ಕೋಆರ್ಡಿನೇಷನ್ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಲ್ವಾ. ಸೊ ಅದಾದ್ಮೇಲೆ ಇಲ್ಲಿ ಬರುವಂತ ಕಾಂಪ್ಲೆಕ್ಸ್ ಕಾಂಪೌಂಡಿನ ಜಿಯೋಮೆಟ್ರಿ ಆಗಲಿ ಅಥವಾ ಸ್ಟ್ರಕ್ಚರ್ ಆಗಲಿ ಅಥವಾ ಶೇಪ್ ಆಗಲಿ ಅಥವಾ ಅದ್ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹೈಬ್ರಿಡೈಸೇಷನ್ ಮತ್ತೆ ಕೋಆರ್ಡಿನೇಷನ್ ನಂಬರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಸೊ ಹೈಬ್ರಿಡೈಸೇಷನ್ sp3 ಅಥವಾ dsp2 ಆಗುತ್ತೆ. ಸೊ ಕೋಆರ್ಡಿನೇಷನ್ ನಂಬರ್ 4 ಇದ್ದಾಗ ಹೈಬ್ರಿಡೈಸೇಷನ್ ಐದರ್ sp3 ಆಗ್ಬೋದು ಇಲ್ಲ dsp2 ಆಗ್ಬೋದು. ಸೊ ಕೋಆರ್ಡಿನೇಷನ್ ನಂಬರ್ 4 ಇದ್ದು sp3 ಹೈಬ್ರಿಡೈಸೇಷನ್ ಆಗಿದ್ರೆ ಜಿಯೋಮೆಟ್ರಿ ಬಂದು ಟೆಟ್ರಾಹೆಡ್ರಲ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ 4 ಬಂದು dsp2 ಹೈಬ್ರಿಡೈಸೇಷನ್ ಆಗಿದ್ರೆ ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನರ್ ಆಗಿರುತ್ತೆ. ಕೋಆರ್ಡಿನೇಷನ್ ನಂಬರ್ 6 ಕೋಆರ್ಡಿನೇಷನ್ ನಂಬರ್ 6 ಇದ್ದು ಸೊ ಎರಡು ತರ ಹೈಬ್ರಿಡೈಸೇಷನ್ಸ್ ಇದೆ ಇಲ್ಲಿ, ಐದರ್ D2sp3 ಅಥವಾ sp3d2. ಯಾವ ಹೈಬ್ರಿಡೈಸೇಷನ್ ಇದ್ರೂ ಜಿಯೋಮೆಟ್ರಿ ಏನಾಗಿರುತ್ತೆ, ಆಕ್ಟಾಹೆಡ್ರಲ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ದ ಫಸ್ಟ್ ಪಾಯಿಂಟ್ ಆಫ್ ದ VBT ಏನ್ ಹೇಳಿದ್ದೆ ನಾನು, ಸೆಂಟ್ರಲ್ ಮೆಟಲ್ ಆಟಮ್ ಶುಡ್ ಪ್ರೊವೈಡ್ ಎ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್. ಇಲ್ಲಿ ನಾವು ಒಂದು ಪಾಯಿಂಟ್ ನ ಅಬ್ಸರ್ವ್ ಮಾಡಬೇಕು. ಸೊ ಒಂದು ಮೆಟಲ್ ಇದೆ, ಸಪೋಸ್ ಈ ಮೆಟಲ್ ನಲ್ಲಿ ನಿಮಗೆ ಸೊ ಇಲ್ಲೊಂದು ಮೆಟಲ್ ಇದೆಯಪ್ಪ. ಸಪೋಸ್ ಈ ಮೆಟಲ್ ನಲ್ಲಿ ನಿಮಗೆ ಇಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇದೆ ಅಂತ ಇಟ್ಕೊಳ್ಳೋಣ. ಹೇಗಿದೆ, D ಆರ್ಬಿಟಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1 2 3 4 5. ಸೊ D ಆರ್ಬಿಟಲ್ಸ್ ಇದು 3D ಆರ್ಬಿಟಲ್ ಅಂತ ಇಟ್ಕೊಳ್ಳೋಣ. ಸೊ ಜೊತೆಗೆ ಇನ್ನೊಂದು 4s ಅಂತ ಇಟ್ಕೊಳ್ಳೋಣ. 4s ಇದೆ, ಇದಿದೆ 4s ಇದೆ. ಓಕೆ, ಇಲ್ಲಿ ನಿಮಗೆ ಈ ರೀತಿ ಎಲೆಕ್ಟ್ರಾನ್ಸ್ ಇದೆ ಅಂತ ಇಟ್ಕೊಳ್ಳೋಣ. D6 ಕಾನ್ಫಿಗರೇಷನ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಸೊ ಈಗ ವೇಕೆಂಟ್ ಆರ್ಬಿಟಲ್ಸ್ ಎಲ್ಲೆಲ್ಲಿದೆ ಇವಾಗ, S ಇದಾವೆ ಅಥವಾ S ಗಿಂತ ಮುಂದೆ 4p ನಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇದೆ ಮೆಟಲ್ ನಲ್ಲಿ. ಸೊ ದಿಸ್ ಇಸ್ ಎ ಮೆಟಲ್. ಸೊ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಒಂದು ಮೆಟಲ್ ಈಸ್ ಇನ್ +2 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ 4s ಅಲ್ಲಿ 0 ಎಲೆಕ್ಟ್ರಾನ್ಸ್ ಇದೆ, 3D ನಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಐ ಟೇಕನ್ ಒನ್ ಎಕ್ಸಾಂಪಲ್, ಈ ಮೆಟಲ್. ಓಕೆನಾ? ಈಗ ಅಕಾರ್ಡಿಂಗ್ ಟು VBT ಪ್ರಕಾರ ಮೆಟಲ್ ಏನಾಗಬೇಕು, ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡಿ ಕೊಡಬೇಕು ಅಲ್ವಾ. ಮೆಟಲ್ ಹ್ಯಾಸ್ ಟು ಪ್ರೊವೈಡ್ ವೇಕೆಂಟ್ ಆರ್ಬಿಟಲ್ಸ್. ಇಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ನಿಮಗೆ S ನಲ್ಲಿ ಇದಾವೆ, P ನಲ್ಲಿ ಇದಾವೆ. ಆಲ್ರೆಡಿ ದೇ ಆರ್ ವೇಕೆಂಟ್. ದೇರ್ ಇಸ್ ನೋ ಎಲೆಕ್ಟ್ರಾನ್ಸ್ ಆನ್ 4s and 4p, ಬಟ್ ದೇರ್ ಆರ್ 6 ಎಲೆಕ್ಟ್ರಾನ್ ಆನ್ ದ 3D. 6 ಎಲೆಕ್ಟ್ರಾನ್ಸ್ ಆನ್ ದ 3D. ಸೊ 3D ನಲ್ಲಿ 6 ಎಲೆಕ್ಟ್ರಾನ್ಸ್ ಇದೆ, ಅದರಲ್ಲಿ ಒಂದು ಪೇರ್ ಇದೆ, 4 ಅನ್ಪೇರ್ಡ್ ಇದೆ. ಒಂದು ಪೇರ್ ಇದೆ, 4 ಅನ್ಪೇರ್ಡ್ ಇದೆ. ಸೊ ಈಗ ನೀವು ಲಿಗ್ಯಾಂಡ್ ನೋಡ್ಬೇಕು. ಏನ್ ನೋಡ್ಬೇಕು? ಲಿಗ್ಯಾಂಡ್. ಸೊ ಇಲ್ಲಿ ಲಿಗ್ಯಾಂಡ್ ಬರ್ತಾ ಇರುವಂತ ಲಿಗ್ಯಾಂಡ್ ಏನಾದ್ರು ಅಂದ್ರೆ ಈ ಮೆಟಲ್ಗೆ ಅಪ್ರೋಚ್ ಮಾಡ್ಕೊಳ್ಳುತ್ತಲ್ವಾ ಲಿಗ್ಯಾಂಡು, ಆ ಲಿಗ್ಯಾಂಡು ಐದರ್ ಸ್ಟ್ರಾಂಗ್ ಆಗಿರ್ಬೇಕು ಅಥವಾ ವೀಕ್ ಆಗಿರ್ಬೇಕು. ಸ್ಟ್ರಾಂಗ್ ಅಥವಾ ವೀಕ್, ಅದು ಸ್ಟ್ರಾಂಗ್ ಅಥವಾ ವೀಕಾ ಅಂತ ನೋಡ್ಬೇಕು. ಸ್ಟ್ರಾಂಗ್ ಅಥವಾ ವೀಕಾ ಅಂದ್ರೆ ನನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ನಿಮ್ಮ ಮನೆಯಲ್ಲಿ 4 ಚೈರ್ಸ್ ಇರುತ್ತೆ. ಸೊ 4 ಚೈರ್ಸ್ಗೆ 4 ಗೆಸ್ಟ್ ಬಂದು ಕುತ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳೋಣ ಫಾರ್ ಎಕ್ಸಾಂಪಲ್. ಸೊ ಆ ಟೈಮಲ್ಲಿ ಏನಾದ್ರು ಇನ್ನೊಬ್ರು 5th ಗೆಸ್ಟ್ ಬಂದಾಗ
ಫಿಫ್ತ್ ಗೆಸ್ಟ್ ಅಲ್ಲಿ ಏನಾದರೂ ಸ್ಟ್ರಾಂಗ್ ಇದ್ರೆ, ಸಪೋಸ್ ಅವ್ರೇನಾದ್ರೂ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪರ್ಸನ್ ಆಗಿದ್ರೆ, ಓಕೆನಾ. ಸೊ ಆಗ ಏನ್ ಮಾಡ್ತೀನಿ, ನೀವು ಈವೆನ್ ದೋ ನಿಮ್ಮ ಮನೇಲಿ 4 ಚೇರ್ಸ್ ಇದ್ದು 4 ಚೇರ್ ಮೇಲೆ ಎಲ್ಲಾರು ಕೂತಿದ್ರು ಕೂಡ, ಸೊ ಬಂದಿರೋಂಥ ಪರ್ಸನ್ ಸ್ಟ್ರಾಂಗ್ ಆಗಿದ್ರೆ ಏನ್ ಮಾಡ್ತೀರಾ, ಪಕ್ಕಕ್ಕೆ ಸೇರ್ಕೊಂಡು ಅವ್ರಿಗೊಂದು ಚೇರ್ ಬಿಟ್ಕೊಡ್ತೀರಾ ತಾನೆ. ಅರಿಫಾಲ ಒಂದ್ ಚೇರ್ನ ನೀವೇ ಕ್ರಿಯೇಟ್ ಮಾಡಿ, ವೇಕೆಂಟ್ ಮಾಡಿ ಅವರಿಗೆ ಪ್ರೊವೈಡ್ ಮಾಡ್ಕೊಡ್ತೀರಾ. ಸೊ ವೀಕ್ ಆಗಿದ್ರೆ ಏನ್ ಮಾಡ್ತೀರಾ, ನೀವ್ ಹೆಂಗ್ ಕೂತಿರ್ತೀರೋ ಹಾಗೆ ಇರ್ತೀರಿ, ಅವರೇ ಬೇರೆ ಕಡೆಗೆ ಹೋಗಿ ಕೂರ್ತಾರೆ. ಅರಿಫಾಲಂಗ್ ವಾಟ್ ಐ ಆಮ್ ಸೇಯಿಂಗ್, ಅರಿಫಾಲಂಗ್. ಸೊ ಇಲ್ಲೂ ಅದೇ ರೀತಿ ಬರ್ತಾ ಇರುವಂತ ಸ್ಟ್ರಾಂಗ್ ಲಿಗ್ಯಾಂಡ್ ಏನಾದ್ರೂ ಸ್ಟ್ರಾಂಗ್ ಇದ್ರೆ, ಈ ಏನು ವೇಕೆಂಟ್ ಆರ್ಬಿಟಲ್ಸ್ ಇದೆ ಡಿ ನಲ್ಲಿ, ಸೊ ಇವು ಪೇರಪ್ ಆಗ್ತವೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಪೇರಪ್ ಆಗಿ ವೇಕೆನ್ಸಿ ಕ್ರಿಯೇಟ್ ಮಾಡ್ಕೊಡ್ತವೆ. ಸೊ ಇಫ್ ದ ಇನ್ಕಮಿಂಗ್ ಲಿಗ್ಯಾಂಡ್ಸ್ ಆರ್ ಸ್ಟ್ರಾಂಗ್, if the incoming ligands are strong, then the unpaired electrons undergo pairing and metal creates the vacant orbital to bond with the ligands. ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಸೊ ಇಲ್ಲಿ ಮೆಟಲ್ ಇದೆ, ಮೆಟಲ್ ನಲ್ಲಿ ಆರ್ಬಿಟಲ್ಸ್ ಇದಾವೆ, ಆರ್ಬಿಟಲ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಲ್ವಾ, ಇದೆಯಾ. ಒಂದು ಎಕ್ಸಾಂಪಲ್ ಕೂಡ ತಗೊಂಡಿದ್ದೀನಿ D6 ಕಾನ್ಫಿಗರೇಷನ್ ಅಲ್ಲಿ. ಸೊ ಇದ್ರ ಜೊತೆಗೆ ವೇಕೆಂಟ್ ಆರ್ಬಿಟಲ್ಸ್ ನಮಗೆ ಆಲ್ರೆಡಿ ಇದೆ ಇಲ್ಲಿ, ಹೌದಾ. ಬಟ್ ಇಲ್ಲಿ ಬರ್ತಾ ಇರುವಂತ ಲಿಗ್ಯಾಂಡ್ ಸ್ಟ್ರಾಂಗ್ ಇದ್ರೆ, ಏನಿದ್ರೆ ಸ್ಟ್ರಾಂಗ್ ಇದ್ರೆ, ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಪೇರಪ್ ಆಗ್ತವೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಪೇರಪ್ ಆಗ್ತವೆ. ಪೇರಪ್ ಆದ್ರೆ ಯಾವ ರೀತಿ ಆಗುತ್ತೆ ಅದು 3D ನೋಡಿ. 5 ಬಾಕ್ಸಸ್ ಇದೆ, 1 2 3 4 5 1 2 3 4 5. ಸೊ ಈ ರೀತಿ ಆಲ್ರೆಡಿ ಪೇರ್ ಆಗ್ಬಿಟ್ಟಿದೆ ನಮಗೆ. ಫಸ್ಟ್ ಆರ್ಬಿಟಲ್ ಆಲ್ರೆಡಿ ಪೇರ್ ಆಗ್ಬಿಟ್ಟಿದೆ. ಸ್ಟ್ರಾಂಗ್ ಲಿಗ್ಯಾಂಡ್ ಬರ್ತಾ ಇದೆ ಅಂದ್ರೆ ಏನಾಗುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಪೇರ್ ಅಪ್ ಆಗ್ತವೆ. ಸೊ ಲಾಸ್ಟ್ ಅಲ್ಲಿ ಇರುವಂತ 1 ಅನ್ಪೇರ್ಡ್ ಇಲ್ಲಿ ಜಂಪ್ ಆಗ್ಬಿಟ್ಟು ಈ ಅನ್ಪೇರ್ಡ್ ಇದೇನಾಯ್ತು, ಈಗ ಪೇರ್ಡ್ ಆಯ್ತು. ಏನಾಯ್ತು, ಪೇರ್ಡ್ ಆಯ್ತು. ಸಿಮಿಲರ್ಲಿ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ಏನಾಯ್ತು, ಇಲ್ಲಿ ಜಂಪ್ ಆಗಿ ಇದೇನಾಯ್ತು, ಈಗ ಪೇರ್ಡ್ ಆಯ್ತು. ಸೊ ಇಲ್ಲಿರೋದು ಇಲ್ಲಿ ಜಂಪ್ ಆದಾಗ ಇದು ಪೇರ್ ಆಗುತ್ತೆ, ಇದು ವೇಕೆಂಟ್ ಆಗುತ್ತೆ. ಇಲ್ಲಿರೋದು ಇಲ್ಲಿ ಜಂಪ್ ಆದಾಗ ಇದು ಪೇರ್ ಆಗುತ್ತೆ, ಇದು ಏನಾಗುತ್ತೆ, ವೇಕೆಂಟ್. ಅಂದ್ರೆ ಇಲ್ಲಿ ಸ್ಟ್ರಾಂಗ್ ಲಿಗ್ಯಾಂಡ್ ಬಂದಿದ್ರಿಂದ ಮೆಟಲ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಪೇರ್ ಅಪ್ ಮಾಡಿಕೊಂಡು 2 ಎಕ್ಸ್ಟ್ರಾ ವೇಕೆಂಟ್ ಆರ್ಬಿಟಲ್ಸ್ ನ ಏನ್ ಮಾಡ್ಕೊಡ್ತದು, ಕ್ರಿಯೇಟ್ ಮಾಡ್ಕೊಡ್ತು. ಎಲ್ಲಿ ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ವೇಕೆಂಟ್ ಆರ್ಬಿಟಲ್ಸ್ ಕ್ರಿಯೇಟ್ ಆಯ್ತು, ಈಗ 3D ನಲ್ಲಿ. ಆಕ್ಚುಲಿ ಮೆಟಲ್ ನಲ್ಲಿ 3D ನಲ್ಲಿ ಯಾವುದೇ ವೇಕೆಂಟ್ ಆರ್ಬಿಟಲ್ ಇರ್ಲಿಲ್ಲಮ್ಮ. D6 ಕಾನ್ಫಿಗರೇಷನ್ ಇಲ್ಲಿ 4 ಅನ್ಪೇರ್ಡ್ ಇತ್ತು, 1 ಪೇರ್ ಇತ್ತು, ಕರೆಕ್ಟಾ, ಹೌದಾ. ಆದ್ರೆ ಬರ್ತಾ ಇರೋ ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿದ್ದಾಗ, ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ, ಮೋರ್ ಇನ್ಫ್ಲೂಯೆನ್ಸ್ ಮಾಡಿದಾಗ ಮೆಟಲ್ ಏನ್ ಮಾಡ್ಕೊಡುತ್ತೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನೆಲ್ಲ ಪೇರ್ ಅಪ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ವೇಕೆಂಟ್ ಆರ್ಬಿಟಲ್ಸ್ ನ ಕ್ರಿಯೇಟ್ ಮಾಡ್ಕೊಡುತ್ತೆ. ಬರುವಂತ ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಮಾತ್ರ, ವೀಕ್ ಆಗಿದ್ರೆ, ಸಪೋಸ್ ದ ಇನ್ಕಮಿಂಗ್ ಲಿಗ್ಯಾಂಡ್ ಈಸ್ ವೀಕ್ ಇದ್ದಾಗ ಏನ್ ಮಾಡುತ್ತೆ, ಮುಂದೆ ಇರುವಂತ ಆರ್ಬಿಟಲ್ಸ್ ನ ಬಳಸ್ಕೊಡುತ್ತೆ. ಅರ್ಥ ಆಗ್ತಿದ್ಯಾ. ಸಪೋಸ್ ಇಲ್ಲಿ 4s ವೇಕೆಂಟ್ ಇದೆ, 4p ವೇಕೆಂಟ್ ಇದೆ, 4p ಆದ್ಮೇಲೆ 4d ವೇಕೆಂಟ್ ಇರುತ್ತೆ ಅಲ್ವಾ, 0 ಎಲೆಕ್ಟ್ರಾನ್ಸ್, ಇಟ್ ಡಸ್ ನಾಟ್ ಕಂಟೈನ್ ಎಲೆಕ್ಟ್ರಾನ್. ಸೊ ಅಲ್ಲಿರ್ತಕ್ಕಂಥ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಡುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ ಹೆಂಗಿರ್ತಾವೋ ಹಂಗೆ ಇರ್ತಾವ. ವೀಕ್ ಇದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಇರುತ್ತಮ್ಮ. ಮುಂದಗಡೆ ಇರುವಂತ ವೇಕೆಂಟ್ ಆರ್ಬಿಟಲ್ಸ್ ಗಳಿಗೆ ಹೋಗಿ ಲಿಗ್ಯಾಂಡ್ ಬಾಂಡ್ ಮಾಡ್ಕೊಡುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನ ಪೇರ್ ಅಪ್ ಮಾಡಿಬಿಟ್ಟು ವೇಕೆನ್ಸಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿಂದ ಬಾಂಡಿಂಗ್ ಏನ್ ಮಾಡ್ಕೊಳ್ತಾ ಹೋಗುತ್ತೆ, ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಕ್ಲಿಯರ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಡೋಂಟ್ ಬಿ ಕನ್ಫ್ಯೂಸ್ ಹಿಯರ್. ನಿಮ್ಮ ಮೆಟಲ್ ಏನು ವೇಕೆಂಟ್ ಆರ್ಬಿಟಲ್ಸ್ ನ ಕೊಡ್ತಾ ಇದೆ, ಆ ವೇಕೆಂಟ್ ಆರ್ಬಿಟಲ್ಸ್ ಗೆ ಲಿಗ್ಯಾಂಡ್ ಎಲೆಕ್ಟ್ರಾನ್ ಪೇರ್ ನ ಟ್ರಾನ್ಸ್ಫರ್ ಮಾಡಿ ಬಾಂಡ್ ಮಾಡ್ಕೊಳ್ತಿದೆ, ಕೋಆರ್ಡಿನೇಷನ್ ಬಾಂಡು. ಈ ಒಂದು ಪ್ರೋಸೆಸ್ ನಲ್ಲಿ ಲಿಗ್ಯಾಂಡಿನ ಇನ್ಫ್ಲೂಯೆನ್ಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸಪೋಸ್ ಬರ್ತಾ ಇರುವಂತ ಲಿಗ್ಯಾಂಡ್, ಮೆಟಲಿಗೆ ಬಾಂಡ್ ಮಾಡ್ಕೊಳ್ತಾ ಇರುವಂತ ಲಿಗ್ಯಾಂಡ್ ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ರೆ, ಐ ರಿಪೀಟ್, ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿದ್ರೆ, ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗ್ತವೆ, ಪೇರ್ ಅಪ್ ಆಗ್ಬಿಟ್ಟು ನಿಮಗೆ ವೇಕೆನ್ಸಿ ಕ್ರಿಯೇಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ. ಸಪೋಸ್ ಬರ್ತಾ ಇರುವಂತ ಎಲೆಕ್ಟ್ರಾನ್ಸ್ ಏನಾದ್ರೂ ವೀಕ್ ಲಿಗ್ಯಾಂಡ್ಸ್ ಆಗಿದ್ರೆ ಅವು ಮುಂದೆ ಇರುವಂತ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ತವೆ.
ಆರ್ ಯು ಫಾಲೋಯಿಂಗ್? ಸೊ ಹೈಬ್ರಿಡೈಸೇಷನ್ ಮಾಡುವಾಗಲೂ ಅಷ್ಟೇ. ಸೊ ಟೈಪ್ ಆಫ್ ಹೈಬ್ರಿಡೈಸೇಷನ್ ನಾನು ಆಕ್ಟಾಹೆಡ್ರಲ್ ಇದ್ದಾಗ 2 ಹೈಬ್ರಿಡೈಸೇಷನ್ಸ್ ಹೇಳಿದ್ದೆ ನಿಮಗೆ. ಐದರ್ D2sp3 ಅಂತ ಒಂದು, ಇನ್ನೊಂದು sp3D2 ಅಂತ. ನೋಡಿ, ಇಲ್ಲಿ ಫಸ್ಟಿಗೆ ಡಿ ಬಂದಿತ್ತು, ಇಲ್ಲಿ ಲಾಸ್ಟಿಗೆ ಡಿ ಬಂದಿದೆ. ರೀಸನ್ ಇಷ್ಟೇ, ಈ ಫಸ್ಟಿಗೆ ಡಿ ಬರೋದು ಯಾವಾಗ? ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಪೈರಪ್ ಆಗಿ ಬರುವಂತದ್ದು 3D ಆರ್ಬಿಟಲ್ ನ ಬಳಸ್ಕೊಂಡೆ ಅಂತ. ಹೌದಾ? ಸಪೋಸ್ ಬರ್ತಾ ಇರುವಂತ ಲಿಗ್ಯಾಂಡ್ ವೀಕ್ ಇದೆ ಅಂತ ಇಟ್ಕೊಳ್ಳಿ. ವೀಕ್ ಇದ್ದಾಗ ಏನ್ ಮಾಡುತ್ತೆ, ಅದು ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ತಾ. ಅವಾಗ ಲಾಸ್ಟ್ 4D ಬಳಸಿದಾಗ ಈ ರೀತಿ ಆಗುತ್ತೆ. ಸೊ 4D ಇದ್ದಾಗ sp3D2, 3D ಇದ್ದಾಗ D2sp3 ಹೈಬ್ರಿಡೈಸೇಷನ್. ಅರ್ಥ ಮಾಡ್ಕೊಳ್ತಾ ಇದ್ದೀರಾ? ಹಾಗಾದ್ರೆ ಸರ್ ನೀವು ಹೇಳ್ತಾ ಇದ್ರಿ ಸ್ಟ್ರಾಂಗ್ ಬಂದ್ರೆ ಪೇರಪ್ ಆಗುತ್ತೆ, ವೀಕ್ ಬಂದ್ರೆ ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ ಅಂತ. ಹಾಗಾದ್ರೆ ಸ್ಟ್ರಾಂಗ್ ಲಿಗ್ಯಾಂಡ್ಗಳು ಯಾವ್ಯಾವು, ವೀಕ್ ಲಿಗ್ಯಾಂಡ್ಗಳು ಯಾವ್ಯಾವು? ಇದನ್ನ ನೀವು ಕ್ಲಾಸಿಫಿಕೇಶನ್ ಮಾಡಿಸ್ಕೊಳಕ್ಕಂತಾನೆ ಇಲ್ಲಿ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಬರುತ್ತೆ. ಆ ಸೀರೀಸ್ ಅಲ್ಲಿ ಬಂದಾಗ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಆ ಸೀರೀಸ್ ಬಗ್ಗೆ ಮಾತಾಡ್ತೀನಿ. ಬಟ್ ಈಗ ನೀವು ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್ ನೀವು ನೆನ್ಪಿಟ್ಕೊಂಡಿದ್ರಿ, ನಿಮಗೆ ಸ್ಟ್ರಾಂಗ್ ಲಿಗ್ಯಾಂಡ್ ಅಂದಾಗ ಎಕ್ಸಾಂಪಲ್ಸ್ ಬಂದು Cn ಮೈನಸ್ ಆಗಿರ್ಬೋದು, ಇಲ್ಲ NH3 ಆಗಿರ್ಬೋದು, ಇಲ್ಲ CO ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್ ಕೊಬಾಲ್ಟ್ ಅಲ್ಲ ಇದು, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬೋನಿಲ್ ಗ್ರೂಪ್. ಓಕೆನಾ? ಸೊ ದೀಸ್ ಆರ್ ದ ಫ್ಯೂ ಎಕ್ಸಾಂಪಲ್ಸ್ ಫಾರ್ ಏನು ಸ್ಟ್ರಾಂಗ್ ಲಿಗ್ಯಾಂಡ್. ಫ್ಯೂ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಂಗ್ ಲಿಗ್ಯಾಂಡ್. ಸ್ಟ್ರಾಂಗ್ ಲಿಗ್ಯಾಂಡ್ಗೆ ಎಕ್ಸಾಂಪಲ್ಸ್ ಯಾವ್ಯಾವಮ್ಮ? Cn ಮೈನಸ್, ಸೈನೈಡ್, ಅಮೋನಿಯಾ, NH3, ಕಾರ್ಬನ್ ಮೊನಾಕ್ಸೈಡ್, CO ಕಾರ್ಬೋನಿಲ್ ಗ್ರೂಪ್. ಸೊ ವೀಕ್ ಲಿಗ್ಯಾಂಡ್ಗೆ ಎಕ್ಸಾಂಪಲ್ಸ್ ನೋಡೋದಾದ್ರೆ ನಿಮಗೆ ಹ್ಯಾಲೋಜನ್ಸ್ ಅಲ್ಲಿ ಯಾರು? Cl ಮೈನಸ್, Br ಮೈನಸ್, F ಮೈನಸ್, ಆಮೇಲೆ ವಾಟರ್. ಆಲ್ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ವೀಕ್ ಲಿಗ್ಯಾಂಡ್ಸ್. ಅರ್ಥ ಆಗ್ತಿದ್ಯಾ? ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ದಾಗ ಪೈರಪ್ ಆಗಿ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ವೀಕ್ ಲಿಗ್ಯಾಂಡ್ಸ್ ಇದ್ದಾಗ ನೋ ಪೈರಪ್, ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಈ ಪಾಯಿಂಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಾನು. ಶಾಲ್ ಐ ಕಂಟಿನ್ಯೂ ದ ಕ್ಲಾಸ್ ನಾವು? ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅಲ್ವಾ ನಿಮಗೆ? ಸೊ ನೆಕ್ಸ್ಟ್ ನಾವು ಈಗ ನಾನು ಹೇಳಿದೆ ನಿಮಗೆ 5 ಕಾಂಪ್ಲೆಕ್ಸಸ್ ಇದೆ. 5 ಕಾಂಪ್ಲೆಕ್ಸಸ್ ಇನ VBT ನ ನೀವು ಕಲ್ತ್ಕೊಳ್ಬೇಕಾಗುತ್ತೆ, ಇಲ್ಲಿ ನೋಡ್ಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಕಾಂಪ್ಲೆಕ್ಸ್ ಯಾವ್ದಮ್ಮ? ಸೊ CO cobalt, CO NH3 taken 6 times plus 3, ಇನ್ನೊಂದು CO F6 minus 3, ಆಮೇಲೆ ನೆಕ್ಸ್ಟ್ ಬಂದು NiCl taken 4 times minus 2, ನೆಕ್ಸ್ಟ್ NiCN taken 4 times minus 2, ಆಮೇಲೆ NiCO taken 4 times ಕಾರ್ಬೋನಿಲ್ ಕಾಂಪ್ಲೆಕ್ಸ್, ನ್ಯೂಟ್ರಲ್ ಕಾಂಪ್ಲೆಕ್ಸ್. ಓಕೆನಾ? ಸೊ ಇಷ್ಟು ಕಾಂಪ್ಲೆಕ್ಸ್ ಅಯಾನ್ಸ್ ಗಳ ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ನೀವು ಎಕ್ಸ್ಪ್ಲೈನ್ ಮಾಡಿ ಅಂದ್ಬಿಟ್ಟು ಎಕ್ಸಾಮಿನೇಷನ್ಗೆ ಕಂಪಲ್ಸರಿ 3 ಮಾರ್ಕ್ಸ್ ಕೇಳ್ತಾರೆ. ಓಕೆನಾ? ಸೊ ಈಸಿಯಾಗಿ ಕಲ್ತ್ಕೊಳ್ಬಹುದು ನೀವು, ತುಂಬಾ ಈಸಿ ಕೂಡ ಅದನ್ನ ಕಲ್ತ್ಕೊಳ್ಳೋದು. ನೋಡಿ, ಇಲ್ಲಿ NH3 ಲಿಗ್ಯಾಂಡ್, ಇದು ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಪೈರಪ್ ಆಗುತ್ತೆ ಅಲ್ವಾ? ಇಲ್ಲಿ ನೋಡಿ F6 ಇದೆ, ಇದು ವೀಕ್ ಲಿಗ್ಯಾಂಡ್ ಇದ್ದಾಗ ಪೈರಪ್ ಆಗೋದಿಲ್ಲ. ನೆಕ್ಸ್ಟ್ ಇರೋಂತ ವೇಕೆಂಟ್ ಆರ್ಬಿಟಲ್ಸ್ ಗೆ ಹೋಗಿ ಲಿಗ್ಯಾಂಡ್ ಬಾಂಡ್ ಮಾಡ್ಕೊಳ್ಳುತ್ತೆ. ನೆಕ್ಸ್ಟ್ Cl ಮೈನಸ್ ಅಲ್ವಾ? ದಿಸ್ ಇಸ್ ಆಲ್ಸೋ ಎ ವೀಕ್ ಲಿಗ್ಯಾಂಡ್, ನೋ ಪೈರಪ್, ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ಸ್ ಬಳಸ್ಕೊಳ್ಳುತ್ತೆ. ಸೊ Cn ಮೈನಸ್ ಅಗೇನ್ ಸ್ಟ್ರಾಂಗ್ ಲಿಗ್ಯಾಂಡ್ ಇದ್ದಾಗ ಪೈರಪ್ ಆಗುತ್ತೆ. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಆಲ್ಸೋ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಇದ್ದಾಗ ಪೈರಪ್ ಆಗುತ್ತೆ. ವೀಕ್ ಲಿಗ್ಯಾಂಡ್ಸ್ ಇದ್ದಾಗ ಮುಂದೆ ಇರುವಂತಹ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ಳುತ್ತೆ ಬಾಂಡಿಂಗಿಗೆ. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನೀವು ನೆನ್ಪಿಟ್ಕೊಳ್ಳಿ, ಫಸ್ಟ್ ನೀವು ಯಾವುದೇ ಒಂದು ಮಾಲಿಕ್ಯೂಲ್ ಕಾಂಪ್ಲೆಕ್ಸ್ ಅಯಾನಿನ VBT ನ ಎಕ್ಸ್ಪ್ಲೈನ್ ಮಾಡುವಾಗ ಯಾವ್ಯಾವ ಪಾಯಿಂಟ್ಸ್ ನ ನೋಡ್ಬೇಕು ಅಂತ ಅನ್ನೋದಾದ್ರೆ, ಸೊ ದೀಸ್ ಆರ್ ದ ಪಾಯಿಂಟ್ಸ್ ವಿ ಶುಡ್ ನೋ ರಿಗಾರ್ಡಿಂಗ್ VBT ನ ಎಕ್ಸ್ಪ್ಲೈನ್ ಮಾಡುವಾಗ ನಾವು ಯಾವ್ಯಾವ ಪಾಯಿಂಟ್ಸ್ ತಗೊಳ್ಬೇಕು. ಒಂದು
ಕಾಂಪ್ಲೆಕ್ಸ್ ಕೊಟ್ಟಿರ್ತಾರೆ, ಅವನೇ ಕೊಟ್ಟಿರ್ತಾನೆ ಎಕ್ಸಾಮಿನೇಷನ್ ಅಲ್ಲಿ, ಕಾಂಪ್ಲೆಕ್ಸ್ ಅವನೇ ಕೊಟ್ಟಿರ್ತಾನೆ. ಸೊ ನಮಗೆಲ್ಲ ಗೊತ್ತಿದೆ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಮೆಟಲ್ ಇರುತ್ತೆ, ಒಂದು ಲಿಗ್ಯಾಂಡ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ ಎಕ್ಸ್ಪ್ಲೇನ್ ಮಾಡುವಾಗ ಫಸ್ಟ್ ಪಾಯಿಂಟ್ ಏನ್ ಮಾಡಬೇಕು ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ಕಂಡುಹಿಡಿಯಬೇಕು. ಏನ್ ಮಾಡಬೇಕು? ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು? ಸೆಂಟ್ರಲ್ ಮೆಟಲ್ ಆಟಮ್ ಅದರಲ್ಲಿ ಕೊಬಾಲ್ಟ, ನಿಕ್ಕಲ್, ಐರನ್, ಯಾವ ಆ ಕೊಟ್ಟಿರುವಂತ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ಫಸ್ಟ್ ಕಂಡುಹಿಡ್ಕೊಳ್ಬೇಕು. ಸೊ ಸೆಂಟ್ರಲ್ ಮೆಟಲ್ ಆಟಮ್ ಕಂಡುಹಿಡ್ಕೊಂಡ್ಮೇಲೆ ಇದಕ್ಕೆ ಅಟೋಮಿಕ್ ನಂಬರ್ ಬರೀಬೇಕಪ್ಪ, ಅಟೋಮಿಕ್ ನಂಬರ್ ಅಂಡ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸೆಂಟ್ರಲ್ ಮೆಟಲ್ ಆಟಮ್ ಕಂಡಿಡ್ಕೊಂಡಿರ್ತೀರಲ್ವಾ, ಆ ಸೆಂಟ್ರಲ್ ಮೆಟಲ್ ಆಟಮಿಗೆ ಅಟೋಮಿಕ್ ನಂಬರ್ ಬರೆದು ಏನ್ ಬರಿಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕು. ಓಕೆನಾ? ಸೆಕೆಂಡ್ ಸ್ಟೆಪ್ ಬಂದು ಸೆಂಟ್ರಲ್ ಮೆಟಲ್ ಆಟಮಿನ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್. ಆ ಸೆಟ್ ನೀವು ಕಂಡಿದ್ದು ಕೊಟ್ಟಿರೋ ಕಾಂಪ್ಲೆಕ್ಸ್ ಸೆಂಟ್ರಲ್ ಮೆಟಲ್ ಆಟಮಿನ ಆಕ್ಸಿಡೇಷನ್ ಸ್ಟೇಟ್ ಅದು +2 ನಲ್ಲಿ ಇದೆಯಾ, +3 ನಲ್ಲಿ ಇದೆಯಾ, +4 ಅಲ್ಲಿ ಇದೆಯಾ, +5 ನಲ್ಲಿ ಇದೆಯಾ, +6 ಅಲ್ಲಿ ಇದೆಯಾ? ಸೊ ವಾಟ್ ಇಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಅಂತ ನೋಡ್ಕೊಳ್ಬೇಕು. ಸೊ ಈ ಸೆಂಟ್ರಲ್ ಮೆಟಲ್ ಆಟಮಿನ ಆಕ್ಸಿಡೇಷನ್ ಸ್ಟೇಟ್ ಕಂಡಿಡಿದ ಮೇಲೆ ಆ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ ಲಾಸ್ ಆಗಿದೆ ಅಂತ ಗೊತ್ತಾಗುತ್ತೆ ಅಲ್ವಾ. ಜನರಲಿ ಮೆಟಲ್ ಸೆಂಟ್ರಲ್ ಮೆಟಲ್ ಆಟಮ್ ಆಗಿರೋದ್ರಿಂದ ಆ ಮೆಟಲಿನ ಆಕ್ಸಿಡೇಷನ್ ನಂಬರ್ ಯಾವಾಗಲೂ ಕೂಡ ಆಲ್ವೇಸ್ ಮೆಟಲ್ ಶೋಸ್ ಆಕ್ಸಿಡೇಷನ್ ನಂಬರ್ ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ಅಂದ್ರೆ ಎಲೆಕ್ಟ್ರಾನ್ಸ್ ಏನಾಗಿರ್ತಾವಲ್ಲಿ ಲಾಸ್ ಆಗಿರ್ತವೆ. 2 ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆಯಾ, 3 ಎಲೆಕ್ಟ್ರಾನ್ಸ್ ಲಾಸ್ ಆಗಿದೆ, ಎಷ್ಟು ಲಾಸ್ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಅದಕ್ಕೆ ನೀವೇನ್ ಬರೀಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಮೇಲ್ಗಡೆ ಫಸ್ಟಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ದಿದ್ದು ನ್ಯೂಟ್ರಲ್ ಆಟಮ್ ಈಗಮ್ಮ. ನೆಕ್ಸ್ಟ್ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದೇನು? ಆಕ್ಸಿಡೇಷನ್ ಸ್ಟೇಟ್ ಬರ್ಕೊಂಡ್ಬಿಟ್ಟು ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆಯೋದು ಅಯಾನಿಗೆ. +2 ಆಗಿದ್ರೆ 2 ಎಲೆಕ್ಟ್ರಾನ್ಸ್ ಲಾಸ್ ಮಾಡಿ ಬರಿಬೇಕು, +3 ಆಗಿದ್ರೆ 3 ಎಲೆಕ್ಟ್ರಾನ್ಸ್ ಲಾಸ್ ಮಾಡ್ಕೊಂಡು ಬರಿಬೇಕು. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಓಕೆನಾ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಆರ್ಬಿಟಲ್ ರೆಪ್ರೆಸೆಂಟೇಷನ್. ಆರ್ಬಿಟಲ್ ರೆಪ್ರೆಸೆಂಟೇಷನ್ ಏನಿದು? ಆರ್ಬಿಟಲ್ ರೆಪ್ರೆಸೆಂಟೇಷನ್ ಅಂದ್ರೆ ಬಾಕ್ಸಸ್ ಹಾಕಿ ಬರೆಯೋದು. 1 ಬಾಕ್ಸ್ ಅಂದ್ರೆ 1 ಆರ್ಬಿಟಲ್. ಎಸ್ ಆರ್ಬಿಟಲ್ ತಗೊಂಡ್ರೆ 1 ಬಾಕ್ಸ್ ಇರುತ್ತೆ, ಪಿ ಆರ್ಬಿಟಲ್ ತಗೊಂಡ್ರೆ 3 ಬಾಕ್ಸ್ ಇರುತ್ತೆ, ಡಿ ತಗೊಂಡಾಗ 5 ಬಾಕ್ಸಸ್ ಇರುತ್ತೆ. ಆ ರೀತಿ ಆರ್ಬಿಟಲ್ ಬರ್ದಿರುವಂತ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರಿಬೇಕು ನೀವು? ಆರ್ಬಿಟಲ್ ರೆಪ್ರೆಸೆಂಟೇಷನ್ ನ ಬರಿಬೇಕಾಗುತ್ತೆ. ಸೊ ಫಸ್ಟ್ ನೀವು ಕೊಟ್ಟಿರೋ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಸೆಂಟ್ರಲ್ ಮೆಟಲ್ ಆಟಮಿನ ಅಟೋಮಿಕ್ ನಂಬರ್ ಏನು, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರೀತೀರಾ. ಓಕೆನಾ. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? ಸೊ ಆ ಸೆಂಟ್ರಲ್ ಮೆಟಲ್ ಆಟಮ್ ನಿಮ್ಮ ಕಾಂಪ್ಲೆಕ್ಸ್ ಅಲ್ಲಿ ಯಾವ ಆಕ್ಸಿಡೇಷನ್ ನಂಬರ್ ಅಲ್ಲಿ ಇದೆ? +2 ನ, +3 ನ. ಒಂದು ಲಾಜಿಕ್ ನೆನ್ಪಿಟ್ಕೊಳ್ಳ್ರಿ. ಸೊ ಕ್ರೋಮಿಯಂ ಅಥವಾ ಕೊಬಾಲ್ಟ್ ಯಾವಾಗಲೂ +3 ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಇರ್ತವೆ ಕಾಂಪ್ಲೆಕ್ಸ್ ಅಲ್ಲಿ. ಕಾಂಪ್ಲೆಕ್ಸಸ್ ಅಲ್ಲಿ ತಗೊಂಡಾಗ ನೀವು ಕೊಬಾಲ್ಟ್ ಯಾವಾಗಲೂ ಯಾವ ಆಕ್ಸಿಡೇಷನ್ ನಂಬರ್ ಅಲ್ಲಿ ಇರುತ್ತೆ? +3 ಕೊಬಾಲ್ಟ್. ನಿಕ್ಕಲ್ ತಗೊಂಡ್ರೆ ನಿಮಗೆ +2 ಇರುತ್ತೆ. ನಿಕ್ಕಲ್ ಕಾಂಪ್ಲೆಕ್ಸಸ್ ಎಲ್ಲ ನಿಕ್ಕಲ್ಲಿಗೆ +2, ಕೊಬಾಲ್ಟ್ ಕಾಂಪ್ಲೆಕ್ಸಸ್ ಎಲ್ಲ ಕೊಬಾಲ್ಟಿಗೆ +3. ಸಪೋಸ್ ಯಾವುದೇ ಒಂದು ಕಾಂಪ್ಲೆಕ್ಸ್ ತಗೊಂಡಾಗ ಕಾರ್ಬನ್ ಮೊನಾಕ್ಸೈಡ್, ಕಾರ್ಬೋನಿಲ್ ಗ್ರೂಪ್, CO ಗ್ರೂಪ್ ಏನಾದ್ರೂ ನಿಮ್ಗೆ ಲಿಗ್ಯಾಂಡ್ ಆಗಿದ್ರೆ ಆಗ ಸೆಂಟ್ರಲ್ ಮೆಟಲಿನ ಆಕ್ಸಿಡೇಷನ್ ನಂಬರ್ ಏನಾಗಿರುತ್ತೆ? 0 ಆಗಿರುತ್ತೆ. ಇನ್ ದ ಕಾರ್ಬೋನಿಲ್ ಕಾಂಪ್ಲೆಕ್ಸಸ್ metal oxidation state is 0. What is the oxidation state of a metal in carbonyl complexes? It is 0. ಅರ್ಥ ಆಗ್ತಿದ್ಯಾ? Are you following everyone? Okay. So next ಮೂರನೇ ಸ್ಟೆಪ್ ತಗೊಳ್ತೀವಿ. ಮೊದಲನೇ ಸ್ಟೆಪ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಅಟೋಮಿಕ್ ನಂಬರ್ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊತೀರಾ. ಎರಡನೇ ಸ್ಟೆಪ್ ಅಲ್ಲಿ ಆ ಮೆಟಲಿನ ಆಕ್ಸಿಡೇಷನ್ ನಂಬರ್ ತಿಳ್ಕೊಳ್ತೀರಾ. ಆ ಆಕ್ಸಿಡೇಷನ್ ನಂಬರಿಗೆ ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತೀರಾ. ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಗೆ ಆರ್ಬಿಟಲ್ ರೆಪ್ರೆಸೆಂಟೇಷನ್ ಬಾಕ್ಸಸ್ ಹಾಕಿ ಬರೀತೀರಾ. ಓಕೆನಾ. ಸೊ ನೆಕ್ಸ್ಟ್ ಮೂರನೇ ಇಲ್ಲಿಗ ಮೆಟಲ್ ಇಂದ ಮುಗೀತೀಗ. ಏನ್ ಮುಗೀತೀಗ? ಮೆಟಲ್ ಇಂದ ಮುಗೀತು. ಸೊ ನೆಕ್ಸ್ಟ್ ಏನ್ ಮಾಡ್ಕೊಳ್ಳುತ್ತೆ ಈಗ? ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಆಫ್ ದ ಮೆಟಲ್ ಅಂಡರ್ಗೋ ಹೈಬ್ರಿಡೈಸೇಷನ್. ಆ ಹೈಬ್ರಿಡೈಸೇಷನ್ ಆಗಕ್ಕೆ ಸೂಟಬಲ್ ನಂಬರ್ ಆಫ್ ವೇಕೆಂಟ್ ಆರ್ಬಿಟಲ್ಸ್ ಮೆಟಲ್ ಕೊಡ್ಬೇಕಲ್ವಾ. ಆಗ ಏನ್ ನೋಡ್ಕೋಬೇಕು ನೀವು? ಲಿಗ್ಯಾಂಡ್ ನೋಡ್ಬೇಕಾಗುತ್ತೆ.
ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಅನ್ಪೇರ್ಡ್ ಎಲ್ಲ ಪೇರಪ್ ಆಗುತ್ತೆ, ವೀಕ್ ಆಗಿದ್ರೆ ಮುಂದೆ ಇರೋ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಏನ್ ನೋಡ್ಕೋಬೇಕು ನೀವು, ಲಿಗ್ಯಾಂಡ್. ಲಿಗ್ಯಾಂಡ್ ಅಲ್ಲಿ ಏನ್ ನೋಡ್ಬೇಕು, ಐದರ್ ಸ್ಟ್ರಾಂಗ್ ಆರ್ ವೀಕ್. ಸ್ಟ್ರಾಂಗ್ ಆರ್ ವೀಕ್. ಸ್ಟ್ರಾಂಗ್ ಆಗಿದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಪೇರ್ ಅಪ್ ಆಗುತ್ತೆ. ಸೊ ಇಫ್ ದ ಲಿಗ್ಯಾಂಡ್ ಈಸ್ ಸ್ಟ್ರಾಂಗ್, all the unpaired electrons undergo pair up. ಅಲ್ಲ, ಸೊ ವೀಕ್ ಲಿಗ್ಯಾಂಡ್ ಆಗಿದ್ರೆ, ಲಿಗ್ಯಾಂಡ್ ಏನಾದ್ರೂ ವೀಕ್ ಆಗಿದ್ರೆ ನೆಕ್ಸ್ಟ್ ವೇಕೆಂಟ್ ಆರ್ಬಿಟಲ್ಸ್ ನ ನೀವು ಏನ್ ಮಾಡ್ಕೊಳ್ಬೇಕಾಗುತ್ತೆ, ಬಳಸ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ವೇಕೆಂಟ್ ಆರ್ಬಿಟಲ್ಸ್ ಆರ್ ಯೂಸ್ ಫಾರ್ ಹೈಬ್ರಿಡೈಸೇಷನ್. ಮೊದಲನೇ ಪಾಯಿಂಟ್, ಎರಡನೇ ಪಾಯಿಂಟ್ ಸೆಂಟ್ರಲ್ ಮೆಟಲ್ ಆಟಮಿನ ಬಗ್ಗೆ ಹೇಳಿದ್ರೆ, ಮೂರನೇ ಪಾಯಿಂಟ್ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ, ಇಲ್ಲಿ ಲಿಗ್ಯಾಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಲಿಗ್ಯಾಂಡ್ ಅಲ್ಲಿ ಏನ್ ಮಾಡಬೇಕು, ಸ್ಟ್ರಾಂಗ್ ವೀಕಾ ಅಂತ ನೋಡ್ಕೊಳ್ಬೇಕು. ಸ್ಟ್ರಾಂಗ್ ಆಗಿದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ನೆಲ್ಲ ಏನ್ ಮಾಡಬೇಕು, ಪೇರ್ ಅಪ್ ಮಾಡಬೇಕು. ವೀಕ್ ಆಗಿದ್ರೆ ನೆಕ್ಸ್ಟ್ ಇರುವಂತಹ ವೇಕೆಂಟ್ ಆರ್ಬಿಟಲ್ಸ್ ನ ಬಳಸ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಅದಾದ್ಮೇಲೆ ಸೊ ನೆಕ್ಸ್ಟ್ ಏನ್ ಮಾಡ್ತೀರಾ, ಫೋರ್ತ್ ಪಾಯಿಂಟ್ ಅಲ್ಲಿ ಡಿಪೆಂಡಿಂಗ್ ಅಪಾನ್ ದ ನಂಬರ್ ಆಫ್ ಆರ್ಬಿಟಲ್ಸ್ ಯೂಸ್ಡ್, ಎಷ್ಟು ಆರ್ಬಿಟಲ್ಸ್ ಯೂಸ್ ಆಗಿದೆಯೋ ನೋಡ್ಕೊಂಡು ಹೈಬ್ರಿಡೈಸೇಷನ್ ಕಂಡುಹಿಡಿತೀರಾ. ಏನ್ ಕಂಡುಹಿಡಿತೀರಾ, ಹೈಬ್ರಿಡೈಸೇಷನ್. ಹೈಬ್ರಿಡೈಸೇಷನ್ ಕಂಡುಹಿಡಿದ ಮೇಲೆ ನಿಮ್ಗೆ ಜಿಯೋಮೆಟ್ರಿ ಗೊತ್ತಾಗುತ್ತೆ ಅಲ್ವಾ, ಜಿಯೋಮೆಟ್ರಿ ಗೊತ್ತಾಗುತ್ತೆ. ಸೊ ಆಫ್ಟರ್ ಗೆಟಿಂಗ್ ಹೈಬ್ರಿಡೈಸೇಷನ್ ಯು ಶುಡ್ ಕೇಮ್ ಟು ನೋ ಜಿಯೋಮೆಟ್ರಿ ಅಲ್ವಾ. sp3 ಹೈಬ್ರಿಡೈಸೇಷನ್ ಆಗಿದ್ರೆ ಟೆಟ್ರಾಹೆಡ್ರಲ್ ಜಿಯೋಮೆಟ್ರಿ, dsp2 ಆಗಿದ್ರೆ ಸ್ಕ್ವೇರ್ ಪ್ಲೇನಾರು, D2sp3 ಅಥವಾ sp3d2 ಯಾವ್ದಾಗಿದ್ರು ಆಕ್ಟಾಹೆಡ್ರಲ್. ಜಿಯೋಮೆಟ್ರಿ ಗೊತ್ತಾಗುತ್ತೆ. ಸೊ ಜಿಯೋಮೆಟ್ರಿ ಗೊತ್ತಾದ್ಮೇಲೆ ನೆಕ್ಸ್ಟ್ ಐದನೇ ಪಾಯಿಂಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಬಗ್ಗೆ ಕಂಡುಹಿಡಿಯಿರಿ. ನಾನು ಇದ್ರ ಬಗ್ಗೆ ಇದುವರೆಗೂ ಏನು ಹೇಳಿಲ್ಲ, ಬಟ್ ಆದ್ರೆ ಇಲ್ಲಿ ನೋಡಿ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಯಾವ ರೀತಿ ಕಂಡುಹಿಡಿಯೋದು ಅಂತ. ನೀವೇನು ಹೈಬ್ರಿಡೈಸೇಷನ್ ಗೆ ವೇಕೆಂಟ್ ಆರ್ಬಿಟಲ್ಸ್ ಬಳಸ್ಕೊಂಡಿರ್ತೀರಿ, ಅಲ್ಲೆಲ್ಲ ಏನಿರುತ್ತೆ ಅಲ್ಲಿ ನಿಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಲ್ಲಾದ್ರೂ ಇದ್ರೆ, ಪೇರಪ್ ಆಗದಲ್ಲೇ ಉಳ್ಕೊಂಡಿರೋ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾದ್ರೂ ಇದ್ರೆ, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಏನಾಗುತ್ತೆ, ಪ್ಯಾರಾಮ್ಯಾಗ್ನೆಟಿಕ್ ಎಲೆಕ್ಟ್ರಾನ್ ಆಗುತ್ತೆ. ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಆಲ್ ಆರ್ ಪೇರ್ಡ್ ಆಗಿದೆ. ಸೊ ದಿಸ್ ಇಸ್ ವಾಟ್ ಡಯಾಮ್ಯಾಗ್ನೆಟಿಕ್. ಇಷ್ಟು ಪಾಯಿಂಟ್ಸ್ ನ ನೀವು ಅಬ್ಸರ್ವ್ ಮಾಡಿಕೊಂಡು ಬರಿಬೇಕು. ಪಾಯಿಂಟ್ಸ್, ದೀಸ್ ಆರ್ ದ ಸ್ಟೆಪ್ಸ್ ಯು ಶುಡ್ ಫಾಲೋ ಟು ಎಕ್ಸ್ಪ್ಲೈನ್ ದ VBT, hybridization, geometry and magnetic property of the complex. ಸೊ ಫಸ್ಟ್ ಪಾಯಿಂಟ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಅದಕ್ಕೆ ಅಟಾಮಿಕ್ ನಂಬರ್ ಏನು, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ನೋಡ್ತೀನಿ. ಸೆಕೆಂಡ್ ಪಾಯಿಂಟ್ ಅಲ್ಲಿ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್ ಏನಂತ ನೋಡ್ಕೊಳ್ತೀರಿ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತೀರಿ, ಅದಕ್ಕೆ ಆರ್ಬಿಟಲ್ ರೆಪ್ರೆಸೆಂಟೇಷನ್ ನ ಮಾಡ್ತೀರಿ. ನೆಕ್ಸ್ಟ್ ಅಲ್ಲಿ ಏನ್ ಮಾಡ್ತೀರಿ, ಲಿಗ್ಯಾಂಡ್ ಯಾವುದು ಅಂತ ನೋಡ್ತೀರಿ. ಲಿಗ್ಯಾಂಡ್ ಸ್ಟ್ರಾಂಗ್ ಆಗಿದ್ರೆ ಪೇರ್ ಅಪ್ ಮಾಡಬೇಕು, ವೀಕ್ ಆಗಿದ್ರೆ ನೆಕ್ಸ್ಟ್ ವೇಕೆಂಟ್ ಆರ್ಬಿಟಲ್ ನ ಬಳಸ್ಕೊಳ್ಬೇಕು. ಸೊ ಎಷ್ಟು ಆರ್ಬಿಟಲ್ಸ್ ಬಳಸ್ಕೊಂಡಿದೆಯೋ ಅದನ್ನ ಇಟ್ಕೊಂಡು ನಿಮ್ಗೆ ಏನ್ ಗೊತ್ತಾಗುತ್ತೆ, ಹೈಬ್ರಿಡೈಸೇಷನ್ ಗೊತ್ತಾಗುತ್ತೆ. ಆ ಹೈಬ್ರಿಡೈಸೇಷನ್ ಇಟ್ಕೊಂಡು ಜಿಯೋಮೆಟ್ರಿ ನೋಡ್ಕೊಳ್ತೀರಿ, ಹೌದಾ. ಫೈನಲಿ ನೀವು ಹೈಬ್ರಿಡೈಸೇಷನ್ ಬರ್ತಿರುವಂತ ಸ್ಟೆಪ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮಿನ ಆರ್ಬಿಟಲ್ಸ್ ಅಲ್ಲಿ ಎಲ್ಲಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್ ಆಗುತ್ತೆ, ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಡಯಾಮ್ಯಾಗ್ನೆಟಿಕ್ ಆಗುತ್ತೆ. ಸೊ ಇಷ್ಟು ಸ್ಟೆಪ್ಸ್ ನ ಫಾಲೋ ಮಾಡಬೇಕಾಗುತ್ತೆ ನೀವು. ಸೊ ಲೆಟ್ ಮಿ ಸಿ ದ ಒನ್ ಎಕ್ಸಾಂಪಲ್. ಯಾವ್ದಾದ್ರು ಒಂದು ಎಕ್ಸಾಂಪಲ್ ತಗೊಂಡು ಈ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಬೇಕು ನಾವು. ಸೊ ಫಸ್ಟ್ ನಾವು ಯಾವ ತಗೊಳ್ಳೋಣ, ನಿಕಲ್ ಕಾಂಪ್ಲೆಕ್ಸಸ್ ತಗೊಳ್ಳೋಣ. ಮೊದಲನೇದಾಗಿ ನಾನು NiCl ಟೇಕನ್ 4 times -2 ಈ ಕಾಂಪ್ಲೆಕ್ಸ್ ನ ತಗೊಳ್ತಾ ಇದ್ದೀನಿ. ಬಹಳ ಸತಿ ಕೇಳಿದ್ದಾರೆ 3 ಮಾರ್ಕ್ಸ್ಗೆ. ನೋಡಿ ನಾನು ಹೇಳಿದ್ದೆ 5 ಕಾಂಪ್ಲೆಕ್ಸ್ ಕೊಟ್ಟಿದ್ದೆ ಅಲ್ವಾ, 5ರಲ್ಲಿ ಒಂದು ಕಂಪಲ್ಸರಿ 100% ಬಂದೇ ಬರುತ್ತೆ ಎಕ್ಸಾಮಿನೇಷನ್ಗೆ 3 ಮಾರ್ಕ್ಸ್ಗೆ. ಸೊ ಕರೆಕ್ಟ್ ಆಗಿ ಪಾಯಿಂಟ್ಸ್ ನ ಫಾಲೋ ಮಾಡಿ. ಸೊ ಈಗ ಈ ಕಾಂಪ್ಲೆಕ್ಸ್ ಗೆ ನಾನು VBT ಯೂಸ್ ಮಾಡಿಕೊಂಡು ಏನೇನ್ ಮಾಡ್ಬೇಕೀಗ, ಹೈಬ್ರಿಡೈಸೇಷನ್, ಜಿಯೋಮೆಟ್ರಿ ಮತ್ತೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಕಂಡುಹಿಡಿಬೇಕಾಗುತ್ತೆ. ಸೊ ಯಾವ ರೀತಿ ಕಂಡುಹಿಡಿತೀರಿ, ಈಗ ಫಸ್ಟ್ ನಾವೇನ್ ನೋಡ್ಕೊಳ್ಬೇಕು, ಈಗ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ಅಂತ ನೋಡ್ಕೊಳ್ಬೇಕು. ಸೊ ವಿಚ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ಹಿಯರ್, ನಿಕಲ್. ಸೆಂಟ್ರಲ್ ಮೆಟಲ್ ಆಟಮ್ ಈಸ್ ಯಾವ್ದಪ್ಪ, ನಿಕಲ್. ಯಾವುದು, ನಿಕಲ್. ಅಟಾಮಿಕ್ ನಂಬರ್ ಎಷ್ಟು ನಿಕಲ್,
28. What is the atomic number of nickel? 28. Electronic configuration ಏನು? argon ಬರೆದ್ರೆ 18 core. argon core ಬರೆದ್ರೆ ಎಷ್ಟಮ್ಮ? 18. 28 ಅಲ್ಲಿ 18 ಆಗ್ಬಿಟ್ಟಿದೆ, ಉಳಿದಿದ್ದೆಷ್ಟು? 10 ಅಲ್ವಾ? ಸೊ ಅದನ್ನ ಹೆಂಗ್ ಬರೀತೀರ? ಫಸ್ಟ್ 3D, ಆಮೇಲೆ 4s ಅಲ್ಲಿ 2 ಬರೀತೀವಿ. 4s ಫಿಲ್ ಆದ್ಮೇಲೆ 3D ಹೋಗ್ಬೇಕಲ್ಲ. ಆರ್ಗನ್ ಅಲ್ಲಿ 18 ಬರೀತೀನಿ, 3D ನಲ್ಲಿ ಅಲ್ಲ 4s ಅಲ್ಲಿ 2 ಬರೀತೀನಿ. ಸೊ 18 ಪ್ಲಸ್ 2 ಎಷ್ಟಾಯ್ತು? 20. ಉಳಿದಿದ್ದೆಷ್ಟು? 8. ಆ 8 ನ ಎಲ್ಲಿ ಬರೀಬೇಕು? 3D ನಲ್ಲಿ ಬರೀಬೇಕು. ಸೊ ಆರ್ಗನ್ 3D8, 4s2 is the oxidation state, electronic configuration of nickel with atomic number 28. First point ಮುಗಿತು. ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು ನೋಡ್ಕೊಂಡು, ನೆಕ್ಸ್ಟ್ ಅಟಾಮಿಕ್ ನಂಬರ್ ಏನು ತಗೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರ್ಕೊಂಡಿದ್ದೀವಿ. ಓಕೆನಾ? ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಿದೆ? ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಸೆಂಟ್ರಲ್ ಮೆಟಲ್ ಆಟಮ್. ನಾನು ಹೇಳಿದ್ದೆ ನಿಕ್ಕಲ್ ಇದ್ದಾಗ ಎಷ್ಟು ಆಕ್ಸಿಡೇಷನ್ ನಂಬರ್ ಇರುತ್ತೆ? +2. +2 ಅಂದ್ರೆ ಮೀನಿಂಗ್ ಏನು? 2 electrons are lost. So what is oxidation state of nickel here? Ni+2. Ni+2 ನಲ್ಲಿ 2 electrons loss ಆಗುತ್ತೆ. ಎಲ್ಲಿಂದ 2 electrons ತೆಗಿತೀರಿ? 4s ಇಂದ 2 electrons ತೆಗಿತೀರಿ. ಆಗ 4s2 ಇದ್ದೇನಾಗುತ್ತೆ? 4s 0 ಆಗುತ್ತೆ. ಆಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗುತ್ತೆ? ಆರ್ಗನ್ 3D8 ಅಲ್ಲಿ ಇರುತ್ತೆ. ನೆಕ್ಸ್ಟ್ 4s2 ಇದ್ದೇನಾಗುತ್ತೆ? 4s0. ಸೊ ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದು ನೋಡ್ಕೊಂಡ್ವಿ, ಅದಕ್ಕೆ ಅಟಾಮಿಕ್ ನಂಬರ್ ಬರ್ಕೊಂಡ್ವಿ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ವಿ. ಇದು ನ್ಯೂಟ್ರಲ್ ಸ್ಟೇಟ್ ಅಲ್ಲಿ ಇದೆ. ನೆಕ್ಸ್ಟ್ ಅದೇ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಆಕ್ಸಿಡೇಷನ್ ನಂಬರ್ ಎಷ್ಟಮ್ಮ? +2 ನೋಡ್ಕೊಂಡ್ವಿ. ಆ +2 ಆಕ್ಸಿಡೇಷನ್ ಸ್ಟೇಟ್ ಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ತಿದೀನಿ. 2 ಎಲೆಕ್ಟ್ರಾನ್ಸ್ ರಿಮೂವ್ ಮಾಡಿ ಬರ್ತಿದ್ದೀನಿ. ಎಲ್ಲಿಂದ ರಿಮೂವ್ ಮಾಡ್ತೀರಿ? 2 ಎಲೆಕ್ಟ್ರಾನ್ಸ್ ನ 4s ಇಂದ ರಿಮೂವ್ ಮಾಡ್ತೀರಿ. ಆಗ 4s2 ಇದ್ದೇನಾಗುತ್ತೆ? ಇಲ್ಲಿ 4s0 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಏನ್ ಮಾಡಬೇಕು? ಆರ್ಬಿಟಲ್ ರೆಪ್ರೆಸೆಂಟೇಷನ್. ಅದೇ ತಾನೇ ಸೆಕೆಂಡ್ ಪಾಯಿಂಟ್. ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ಕಂಡಿಟ್ಕೊಂಡ್ವಿ, Ni+2. ಅದಾದ್ಮೇಲೆ ಆ Ni+2 ಏನ್ ಬರುದ್ರಿ? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುದ್ರಿ. ಇದಕ್ಕೆ ಏನ್ ಮಾಡ್ಬೇಕು? ಈಗ ನೆಕ್ಸ್ಟ್ ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡಬೇಕು, ಅಂದ್ರೆ ಬಾಕ್ಸಸ್ ಹಾಕಿ ಬರೀಬೇಕು. ಆರ್ಗನ್ ನ ಬಿಟ್ಬಿಡಿ, ಅದು ಕೋರ್ ಅದನ್ನ ಬಿಟ್ಬಿಡಿ. ಮುಂದೆ ಇರೋ ಆರ್ಬಿಟಲ್ಸ್ ಗೆ ಏನ್ ಬರಿಬೇಕು ನೀವು? ಆರ್ಬಿಟಲ್ ರೆಪ್ರೆಸೆಂಟ್. 3D ಇದೆ, 3D ಗೆ ಎಷ್ಟು ಬಾಕ್ಸ್ ಬರೀತೀರಿ? 5 ಬಾಕ್ಸ್ ಬರೀತೀರಿ ಅಲ್ವಾ? 5 ಬಾಕ್ಸಸ್. 1 2 3 4 5 ಬಾಕ್ಸಸ್ ಇದೆಯಾ? ಆದ್ರೆ ಡಿ ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ನೋಡಿ, ಇಲ್ಲಿ 8 ಇದೆ ಅಲ್ವೇನಪ್ಪ? ಎಷ್ಟಿದೆ? 8 ಬರೀರಿ. 1 2 3 4 5 6 7 8 ಆಯ್ತಾ? 8 ಆಯ್ತಾ? ಸೊ ಇನ್ನು 2 ಅನ್ಪೇರ್ಡ್ ಎಲೆಕ್ಟ್ರಾನ್ ಉಳ್ಕೊಂಡಿದೆಯಾ? ಇಲ್ಲಿ ಉಳ್ಕೊಂಡಿದ್ದೆ ತಾನೆ? ಓಕೆ. ನೆಕ್ಸ್ಟ್ 4s ಏನಿದೆ? 0. ಸೊ ಇದು 3D ಆದ್ರೆ ಇದೇನಪ್ಪ? ಇದು 4s. ಅದರಲ್ಲಿ ಯಾವ ಎಲೆಕ್ಟ್ರಾನ್ ಇಲ್ಲ, ಅದಕ್ಕೆ ಅದನ್ನ ಖಾಲಿ ಬಿಡಿ. ನೆಕ್ಸ್ಟ್ ಏನಿರುತ್ತೆ? 4p. ಅದೇನು? 0. 4p ನ ಏನ್ ಬರ್ಕೊಳ್ತೀನಿ ಈಗ? 0 ಬರ್ಕೊಳ್ತೀನಿ. 4p ಅಂದ್ರೆ ಎಷ್ಟು ಬಾಕ್ಸ್? 3 ಬಾಕ್ಸ್. ಈಗ ಸೆಕೆಂಡ್ ಪಾಯಿಂಟ್ ಮುಗಿತಾ? ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಮೆಟಲ್ ಆಟಮ್ ತಗೊಂಡ್ವಿ, ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ವಿ, ಅದಕ್ಕೆ ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡಿದೀನಿ. ನೆಕ್ಸ್ಟ್ ಏನ್ ಮಾಡ್ಬೇಕು? ಲಿಗ್ಯಾಂಡ್ ನೋಡ್ಬೇಕು. ಏನ್ ನೋಡ್ಬೇಕು? ಲಿಗ್ಯಾಂಡ್. ಇಲ್ಲಿ ಯಾವ ಲಿಗ್ಯಾಂಡ್ ಇದೆ? Cl-. Cl- ಅನ್ನೋದು ಸ್ಟ್ರಾಂಗ್ ವೀಕಾ? ವೀಕ್ ಲಿಗ್ಯಾಂಡ್. ನಾನು ಹೇಳಿದ್ದೆ ಯಾವಾಗ್ಲೇ, ಹ್ಯಾಲೋಜನ್ಸ್ ಎಲ್ಲ ಏನಪ್ಪಾ? ವೀಕ್. ಓನ್ಲಿ Cl-, NH3, CO ಇವು 3 ಸ್ಟ್ರಾಂಗ್ ಆದ್ರೆ Cl-, F-, Br-, ವಾಟರ್ ಇವೆಲ್ಲ ಎಂತ ಲಿಗ್ಯಾಂಡ್ಸ್? ಇವು ವೀಕ್ ಲಿಗ್ಯಾಂಡ್ಸ್. ಈಗ ನಮಗೆ ಇರುವಂತ ಲಿಗ್ಯಾಂಡ್ ಯಾವ್ದಮ್ಮ? ವೀಕ್ ಲಿಗ್ಯಾಂಡ್ ಆಗಿದ್ರೆ ಪೈರ್ ಅಪ್ ಮಾಡಬಾರ್ದು. ಡೋಂಟ್ ಪೈರ್ ಅಪ್. ಹಾಗಾದ್ರೆ ನೆಕ್ಸ್ಟ್ ವೇಕೆಂಟ್ ಆರ್ಬಿಟಲ್ಸ್ ನ ಏನ್ ಮಾಡ್ಕೊಳ್ಳುತ್ತೆ? ಬಳಸ್ಕೊಳ್ಳುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಏನ್ ಮಾಡ್ಬೇಕು? ನೆಕ್ಸ್ಟ್ NiCl ಟೇಕನ್ 4 times -2 ಕಾಂಪ್ಲೆಕ್ಸ್ ಅಲ್ಲಿ ಯಾವ ರೀತಿ ಆಗಿರುತ್ತೆ ಅಂದ್ರೆ, ಸೊ 3D ಆಸ್ ಇಟ್ ಈಸ್ ಬರೀತೀನಿ ನಾನು. 3D ನಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಇಲ್ಲಿ 1 2 3 4 5 6 7 8. ಈವನ್ ದೋ ಇಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೂ ಕೂಡ ಇವು ಪೇರ್ ಅಪ್ ಆಗೋದಿಲ್ಲ ಇಲ್ಲಿ. ಯಾಕೆ ಅಂದ್ರೆ Cl- ಲಿಗ್ಯಾಂಡ್ ಏನಿದೆ ಇದು ವೀಕ್ ಲಿಗ್ಯಾಂಡ್ ಆಗುತ್ತೆ. ವೀಕ್ ಇದ್ದಾಗ ಪೇರ್ ಅಪ್ ಆಗಲ್ಲ. ಹಾಗಾದ್ರೆ ನೆಕ್ಸ್ಟ್ ವೇಕೆಂಟ್ ಆರ್ಬಿಟಲ್ಸ್ ನ ಏನ್ ಮಾಡ್ಕೊಳ್ಳುತ್ತೆ?
ಬಾಂಡಿಂಗ್ ನಲ್ಲಿ ಬಳಸ್ಕೊಳ್ಳುತ್ತೆ. ಎಷ್ಟು Cl ಮೈನಸ್ ಇದೆ ಇಲ್ಲಿ? 4 Cl ಮೈನಸ್ ಬಾಂಡ್ ಮಾಡ್ಕೊಳ್ಬೇಕು ಅಂದಾಗ ನಿಮಗೆ 4 ವೇಕೆಂಟ್ ಆರ್ಬಿಟಲ್ಸ್ ಬೇಕು. ಸೊ ಇಲ್ಲಿಂದ ಮುಂದೆ ಇರೋ 4 ವೇಕೆಂಟ್ ಆರ್ಬಿಟಲ್ಸ್ ಯಾವ್ಯಾವು? 1 2 3 4. ಒಂದು s ಆರ್ಬಿಟಲ್ ನಲ್ಲಿದೆ, 3 p ಆರ್ಬಿಟಲ್ ನಲ್ಲಿದೆ. ಸೊ ಹಾಗಾಗಿ ಈ ವೇಕೆಂಟ್ ಆರ್ಬಿಟಲ್ 4s ನಲ್ಲಿರೋದು ಮತ್ತೆ 4p ನಲ್ಲಿರೋದು ಇವು 4 ಏನಾಗ್ತವೆ? ಈಗ ಬಾಂಡಿಂಗ್ ಒಳಗೆ ಇನ್ವಾಲ್ವ್ ಆಗ್ತವೆ. ಅಂದ್ರೆ ದೀಸ್ 4 ಇದು 3d ಇದು 4s ಇದು 4p ಅಲ್ವಾ? ಈಗ 4s ಮತ್ತೆ 4p ಇಂಟರ್ಮಿಕ್ಸ್ ಆಗಿ ಹೈಬ್ರಿಡೈಸೇಷನ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಮಾಡುತ್ತೆ. ಸೊ 1 + 3 4 ಹೈಬ್ರಿಡ್ ಆರ್ಬಿಟಲ್ಸ್ ಬರುತ್ತೆ ವಿತ್ ಈಕ್ವಾಲೆಂಟ್ ಎನರ್ಜಿ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಗೆ 4 Cl ಮೈನಸ್ ಲಿಗ್ಯಾಂಡ್ಸ್ ಏನಾಗ್ತವೆ? ಓವರ್ಲ್ಯಾಪ್ ಆಗ್ಬಿಟ್ಟು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸೊ ಏನ್ ಮಾಡ್ಕೊಳ್ಳುತ್ತೆ? ಕೋಆರ್ಡಿನೇಷನ್ 4 ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಮೊದಲನೇ Cl ಮೈನಸ್ ಇಲ್ಲಿಗೆ ಎಂಟರ್ ಆದ್ರೆ, ಎರಡನೇ Cl ಮೈನಸ್ ಇಲ್ಲಿಗೆ ಎಂಟರ್ ಆಗುತ್ತೆ, ಮೂರನೇ Cl ಮೈನಸ್, ನಾಲ್ಕನೇ Cl ಮೈನಸ್, ನಾಲ್ಕನೇ ತಾನೇ Cl ಮೈನಸ್ ಇದ್ದಿದ್ದು, 4 Cl ಮೈನಸ್ ಗಳು ಅಯಾನ್ಸ್ ಕೂಡ 4 ವೇಕೆಂಟ್ ಆರ್ಬಿಟಲ್ಸ್ ಆಫ್ ದ ಮೆಟಲ್ ಗೆ ಏನ್ ಮಾಡ್ಕೊಳ್ಳುತ್ತೆ? ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಮಾಡಿಕೊಂಡು 4 ಕೋಆರ್ಡಿನೇಷನ್ ಬಾಂಡ್ಸ್ ನ ಫಾರ್ಮೇಶನ್ ಮಾಡುತ್ತೆ. ಸೊ ಈ ರೀತಿ ಹೀಗೆ ಎಲ್ಲಿ ಬಾಂಡ್ ಲಿಗ್ಯಾಂಡ್ಸ್ ಎಂಟರ್ ಆಗಿರುತ್ತೋ ಅದಕ್ಕೆ ಈ ರೀತಿ ಸ್ಕ್ವೇರ್ ಸುಮ್ಮನೆ ಡಾಟೆಡ್ ಲೈನ್ ಹಾಕ್ಬಿಟ್ಟು ಹೈಬ್ರಿಡೈಸೇಷನ್ ಏನಾಗುತ್ತೆ? ಹಾಗಾದ್ರೆ ಇಲ್ಲಿ sp3 hybridization, sp3 hybridization. Which hybridization? sp3 hybridization. ಈಗ ನಮಗೆ ಹೈಬ್ರಿಡೈಸೇಷನ್ ಸಿಗ್ತಾ ಇದು ತಾನೇ. ನೆಕ್ಸ್ಟ್ ಹೈಬ್ರಿಡೈಸೇಷನ್ ಇಟ್ಕೊಂಡು ಏನ್ ಬರಿಬಹುದು? ನೀವು ಜಿಯೋಮೆಟ್ರಿ ಬರಿಬಹುದು, ಸ್ಟ್ರಕ್ಚರ್ ಬರಿಬಹುದು. sp3 ಹೈಬ್ರಿಡೈಸೇಷನ್ ಆಗಿದ್ರೆ ಜಿಯೋಮೆಟ್ರಿ ಏನಾಗಿರುತ್ತೆ? ಟೆಟ್ರಾಹೆಡ್ರಲ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟ್ ಏನ್ ಮಾಡ್ತೀರಿ? ಸ್ಟ್ರಕ್ಚರ್ ಬರೀತೀರಿ. ಏನ್ ಬರೀಬೇಕಮ್ಮ? ಸ್ಟ್ರಕ್ಚರ್. ವಾಟ್ ಇಸ್ ದ ಸ್ಟ್ರಕ್ಚರ್ ಹಿಯರ್? sp3 ಹೈಬ್ರಿಡೈಸೇಷನ್ ಆಗಿದ್ರೆ ಟೆಟ್ರಾಹೆಡ್ರಲ್. ಟೆಟ್ರಾಹೆಡ್ರಲ್ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಇಲ್ಲಿರುತ್ತೆ. ಫಸ್ಟ್ ಲಿಗ್ಯಾಂಡ್ ಮೇಲೆ ಇರುತ್ತೆ, ಸೆಕೆಂಡ್ ಲಿಗ್ಯಾಂಡ್ ಹಿಂದೆ ಇರುತ್ತೆ, ಮೂರನೇ ಲಿಗ್ಯಾಂಡ್ ಈ ತರ ಇರುತ್ತೆ, ನಾಲ್ಕನೇ ಲಿಗ್ಯಾಂಡ್ ಈ ಕಡೆ ಇರುತ್ತೆ ಅಲ್ವಾ? ಈ ರೀತಿ ಟೆಟ್ರಾಹೆಡ್ರಲ್ ಫಾರ್ಮೇಶನ್ ಆಗಿರುತ್ತಲ್ವಾ? ಸೊ ಸೆಂಟ್ರಲ್ ಮೆಟಲ್ ಆಟಮ್ ಯಾವಾಗ ಇಲ್ಲಿ? ನಿಕ್ಕಲ್ ಬರೀರಿ. ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಬರೆಯುವಾಗ ಫಸ್ಟ್ Cl ಮೈನಸ್ ಮೇಲ್ಗಡೆ, ಸೊ ನೆಕ್ಸ್ಟ್ Cl ಮೈನಸ್ ಈ ಕಡೆ ಇರುತ್ತೆ, ನೆಕ್ಸ್ಟ್ Cl ಮೈನಸ್, Cl ಇದು ಬರೆದಿರೋದು ಬೋರ್ಡ್ ಇಂದ ಮುಂದೆ, ಇದು ಬಂದು ಬೋರ್ಡ್ ಇಂದ ಹಿಂದೆ, ಇದು ಬೋರ್ಡ್ ಇಂದ ಹಿಂದೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ಡಾಟೆಡ್ ಲೈನ್ಸ್ ಬರೀಬೇಕು ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಸೊ ನೆನ್ಪಿಟ್ಕೊಳ್ಳಿ, ಕೋಆರ್ಡಿನೇಷನ್ ಬಾಂಡ್ ಅಲ್ಲಿ ಯಾವಾಗ್ಲೂ ಆರೋ ಮಾರ್ಕ್ ಇರುತ್ತೆ. ಆರೋ ಮಾರ್ಕ್ ಯಾವ ಕಡೆಗೆ ಇರುತ್ತೆ? ಯಾವಾಗ್ಲೂ ಮೆಟಲ್ ಲಿಗ್ಯಾಂಡ್ ಇಂದ ಮೆಟಲ್ ಕಡೆಗೆ ಇರುತ್ತೆ. ಹಾಗಾಗಿ Cl ಇಂದ ನಿಕ್ಕಲ್ಗೆ ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗಿದೆ, ಇಲ್ಲೂ ಟ್ರಾನ್ಸ್ಫರ್ ಆಗಿದೆ, ಇಲ್ಲೂ ಟ್ರಾನ್ಸ್ಫರ್ ಆಗಿದೆ, ಇಲ್ಲೂ ಟ್ರಾನ್ಸ್ಫರ್ ಆಗಿದೆ. ಸೊ ದೀಸ್ ಆರೋ ಮಾರ್ಕ್ ಶೋಸ್ ದಟ್ ಸೆಂಟ್ರಲ್ ಮೆಟಲ್ ಆಟಮ್ ಗೇನ್ಸ್ ಪೇರ್ ಆಫ್ ಎಲೆಕ್ಟ್ರಾನ್ ವಿತ್ ದ ಲಿಗ್ಯಾಂಡ್. ನೋಡಿ ಇವೆಲ್ಲವೂ ಸೆಂಟ್ರಲ್ ಮೆಟಲ್ ಆಟಮ್ ಗೆ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಿದವಲ್ವಾ? ಸೊ ಹಾಗಾಗಿ ನೆಕ್ಸ್ಟ್ ಏನಿದೆ? ಇದಕ್ಕೆ ಸ್ಕ್ವೇರ್ ಬ್ರಾಕೆಟ್ ಇದೆ ಅಲ್ವಾ? ಪುಟ್ ಸ್ಕ್ವೇರ್ ಬ್ರಾಕೆಟ್ ಲೈಕ್ ದಿಸ್, -2 ಸ್ಕ್ವೇರ್ ಬ್ರಾಕೆಟ್ ಹಾಕಿದೀನಿ. ಓಕೆನಾ? ಸೊ ಈಗ ನಾವು ಫಸ್ಟ್ ಪಾಯಿಂಟ್ ಬರುತ್ತೆ, ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಅಟಾಮಿಕ್ ನಂಬರ್ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ವಿ. ನೆಕ್ಸ್ಟ್ ಅದಕ್ಕೆ ಆರ್ಬಿಟಲ್ ಆಕ್ಸಿಡೇಷನ್ ನಂಬರ್ ನೋಡ್ಕೊಂಡು ಆರ್ಬಿಟಲ್ ರಿಪ್ರೆಸೆಂಟೇಷನ್ ಬರ್ಕೊಂಡ್ವಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಯಾವ್ಯಾವ ಆರ್ಬಿಟಲ್ಸ್ ಇನ್ವಾಲ್ವ್ ಆಗಬೇಕು ಬಾಂಡಿಂಗ್ ನಲ್ಲಿ ನೋಡ್ಕೊಂಡ್ವಿ. ಅದರಿಂದ ಹೈಬ್ರಿಡೈಸೇಷನ್ ತಿಳ್ಕೊಂಡ್ವಿ. ಈ ಹೈಬ್ರಿಡೈಸೇಷನ್ ಇಟ್ಕೊಂಡು ಏನ್ ಬರೆದ್ವಿ? ಸ್ಟ್ರಕ್ಚರ್. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಬರೀಬೇಕಾಗುತ್ತೆ, ಡಾಟಾ ಅಂತ ಹೇಳ್ಬಿಟ್ಟು. ಸೊ ಇದು ಮೊದಲನೇ ಪಾಯಿಂಟ್ ಹೈಬ್ರಿಡೈಸೇಷನ್. ಯಾವ ಹೈಬ್ರಿಡೈಸೇಷನ್ ಆಯ್ತಪ್ಪ? ಇಲ್ಲಿ ಕಾಂಪ್ಲೆಕ್ಸ್ sp3 ಹೈಬ್ರಿಡೈಸೇಷನ್ ಆಯ್ತು. ನೆಕ್ಸ್ಟ್ ಜಿಯೋಮೆಟ್ರಿ ಏನಿರುತ್ತೆ? ಸ್ಟ್ರಕ್ಚರ್ ಇದ್ದು. ಸೊ ಯಾವ ಸ್ಟ್ರಕ್ಚರ್ ಇದೆ ಇಲ್ಲಿ? ಟೆಟ್ರಾಹೆಡ್ರಲ್. ನೆಕ್ಸ್ಟ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಏನಾಗುತ್ತೆ ಇಲ್ಲಿ ಈ ಕಾಂಪ್ಲೆಕ್ಸ್ ಇದೆ ಅಲ್ವಾ? ಇಲ್ಲಿ ತಗೊಳ್ಬೇಕು. ಇಲ್ಲಿ ಎಲ್ಲಾದ್ರೂ ನಿಮಗೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ತಾ ಇದಾವ? ಇದೆ ನೋಡಿ, ಇಲ್ಲಿ
ಎರಡು ಅನ್ಪೇರ್ಡ್ ಇದಾವೆ ತಾನೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಏನ್ ಬರೀಬೇಕಮ್ಮ? ಪ್ಯಾರಾಮ್ಯಾಗ್ನೆಟಿಕ್. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನ್ ಬರುತ್ತೆ ಇಲ್ಲಿ? ಪ್ಯಾರಾಮ್ಯಾಗ್ನೆಟಿಕ್. ಸೊ ಎಕ್ಸಾಮ್ ಅಲ್ಲಿ 3 marks ಗೆ ಕೇಳಿದ್ರಾಗ ನೀವು ಇಷ್ಟು ಬರಿಬೇಕಾಗುತ್ತೆ. ಸೊ ಕಾಂಪ್ಲೆಕ್ಸ್ ಬರ್ಕೊಳ್ಳಿ, ಸೆಂಟ್ರಲ್ ಮೆಟಲ್ ಆಟಮ್ ಬರ್ಕೊಳ್ಳಿ, ಅಟಾಮಿಕ್ ನಂಬರ್ ಬರ್ಕೊಳ್ಳಿ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಳಿ, ಅದಾದ್ಮೇಲೆ ಆಕ್ಸಿಡೇಷನ್ ನಂಬರ್ ತಿಳ್ಕೊಳ್ಳಿ, ಅದಕ್ಕೆ ಬರೀರಿ ರೆಪ್ರೆಸೆಂಟೇಷನ್, ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಕಾಂಪ್ಲೆಕ್ಸ್ ತಗೊಂಡು ಯಾವ್ಯಾವ ಆರ್ಬಿಟಲ್ ಇನ್ವಾಲ್ವ್ ಆಗುತ್ತೋ ನೋಡ್ಕೊಂಡು ಮಿಕ್ಸ್ ಮಾಡಿ ಹೈಬ್ರಿಡೈಸೇಷನ್ ತಿಳ್ಕೊಳ್ಳಿ. ಈ ಹೈಬ್ರಿಡೈಸೇಷನ್ ಇಟ್ಕೊಂಡು ಏನ್ ಬರೀರಿ? ಸ್ಟ್ರಕ್ಚರ್ ಬರೀರಿ. ಸ್ಟ್ರಕ್ಚರ್ ಇಟ್ಕೊಂಡು ಏನ್ ಬರೀಬಹುದು? ನೀವು ಡಾಟಾ ಬರೀಬಹುದು. ಹೈಬ್ರಿಡೈಸೇಷನ್ sp3, ಜಿಯೋಮೆಟ್ರಿ ಟೆಟ್ರಾಹೆಡ್ರಲ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಏನಾಗುತ್ತೆ ಇಲ್ಲಿ? ಪ್ಯಾರಾಮ್ಯಾಗ್ನೆಟಿಕ್. ಯಾವ ಕಾಂಪ್ಲೆಕ್ಸ್ ಗೆ ಇದು? NiCl ಟೇಕನ್ 4 ಟೈಮ್ -2. ಈ ಕಾಂಪ್ಲೆಕ್ಸ್ ಇದ್ದಾಗ ಇಷ್ಟು ಬರಿಬೇಕಾಗುತ್ತೆ. ನಾನು ಅದಕ್ಕೆ ಜನರಲ್ ಪಾಯಿಂಟ್ ಕೊಟ್ಟಿದ್ದೀನಮ್ಮ, ನೆನ್ಪಿಟ್ಕೊಳ್ರಿ. ಯಾವುದೇ ಒಂದು VBT ನ ಎಕ್ಸ್ಪ್ಲೈನ್ ಮಾಡುವಾಗ ಫಸ್ಟ್ ಏನ್ ತಗೊಳ್ಬೇಕು? ಸೆಂಟ್ರಲ್ ಮೆಟಲ್ ಆಟಮ್, ಅದರ ಅಟಾಮಿಕ್ ನಂಬರ್, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ಬೇಕು. ಸೊ ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಆ ಸೆಂಟ್ರಲ್ ಮೆಟಲ್ ಆಟಮ್ ನ ಆಕ್ಸಿಡೇಷನ್ ಸ್ಟೇಟ್ ಕಂಡು ಹಿಡ್ಕೊಳ್ಬೇಕು. ಆ ಆಕ್ಸಿಡೇಷನ್ ಸ್ಟೇಟ್ ಏನ್ ಬರೀಬೇಕು? ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀಬೇಕು. ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡ್ಕೊಳ್ಬೇಕು. ಓಕೆನಾ? ಸೊ ಇದಿಷ್ಟು ಮಾಡ್ಕೊಂಡ್ರೆ ಸೆಂಟ್ರಲ್ ಮೆಟಲ್ ಆಟಮ್ ಇಂದ ಮುಗ್ದೋಗುತ್ತೆ. ನೆಕ್ಸ್ಟ್ ಲಿಗ್ಯಾಂಡ್ ನೋಡ್ಬೇಕು, ಸ್ಟ್ರಾಂಗ್ ವೀಕ್ ಅಂತ ಹೇಳ್ಬಿಟ್ಟು. ಸ್ಟ್ರಾಂಗ್ ಇದ್ರೆ ಏನ್ ಮಾಡ್ತೀರಿ? ಪೇರ್ ಮಾಡ್ತೀರಿ. ವೀಕ್ ಇದ್ರೆ ನೆಕ್ಸ್ಟ್. ಈಗ ನಾವು ಮಾಡಿರೋ ಎಕ್ಸಾಂಪಲ್ Cl- ಇಸ್ ದ ಲಿಗ್ಯಾಂಡ್. ಅದು ವೀಕ್ ಆಗಿತ್ತು. ವೀಕ್ ಆಗಿರೋದ್ರಿಂದ ಪೇರ್ ಅಪ್ ಮಾಡೋದಿಲ್ಲ, ಅದಕ್ಕೆ 2 ಅನ್ಪೇರ್ಡ್ ಹಂಗೆ ಉಳಿಸ್ಕೊಂಡಿದ್ದೀನಿ. ಓಕೆನಾ? ಸಪೋಸ್ ಅಲ್ಲಿ ಏನಾದ್ರು ಸ್ಟ್ರಾಂಗ್ ಇದ್ದಿತ್ತು ಅಂದಿದ್ರೆ ಅದನ್ನ ಏನ್ ಮಾಡ್ಬೇಕಿತ್ತು? ನೀವು ಪೇರ್ ಅಪ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಸೊ ನೆಕ್ಸ್ಟ್ ಹೈಬ್ರಿಡೈಸೇಷನ್ ಯಾವ್ದು ನೋಡ್ಕೊಳ್ರಿ. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿನ ಬರೀಬಹುದು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಪ್ಯಾರಾಮ್ಯಾಗ್ನೆಟಿಕ್, ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ ಡಯಾಮ್ಯಾಗ್ನೆಟಿಕ್. ಸೊ ಅರ್ಥ ಆಗ್ತಾ ಇದೆಯಾ? ಇದು ಯಾವ ರೀತಿ ಬರೆಯೋದು ಗೊತ್ತಾಗ್ತಿದ್ಯಾ? ಸೊ ಈ ಪಾಯಿಂಟ್ಸ್ ನ ನೀವು ಫಾಲೋ ಮಾಡಿದ್ರೆ ಯು ಶುಡ್ ರೈಟ್ VBT ಫಾರ್ ಎನಿ ಕಾಂಪ್ಲೆಕ್ಸ್. ಹೌದಾ? ಸೊ ನೆಕ್ಸ್ಟ್ ಎರಡನೇ ಕಾಂಪ್ಲೆಕ್ಸ್ ನ ನೋಡೋಣ ಈಗ. ಸೊ ಎರಡನೇ ಕಾಂಪ್ಲೆಕ್ಸ್ ಬಂದ್ಬಿಟ್ಟು ಎರಡನೇ ಕಾಂಪ್ಲೆಕ್ಸ್ NiCN ಟೇಕನ್ 4 ಟೈಮ್ಸ್ -2. ಸರ್ ಆ ಕಾಂಪ್ಲೆಕ್ಸ್ ಈ ಕಾಂಪ್ಲೆಕ್ಸ್ ಡಿಫರೆನ್ಸ್ ಇದೆಯಾ ಸರ್? ಎಸ್, ಅಬ್ಸಲ್ಯೂಟ್ಲಿ, ನೋ ಡೌಟ್ ಡಿಫರೆನ್ಸ್ ಇದೆ. ಅಲ್ಲಿ ಲಿಗ್ಯಾಂಡ್ Cl ಕ್ಲೋರೋ ಗ್ರೂಪ್ ಇತ್ತು ಲಿಗ್ಯಾಂಡ್. ಇಲ್ಲಿ ಲಿಗ್ಯಾಂಡ್ ಯಾವ್ದಮ್ಮ? CN, ಸೈನೈಡ್ ಲಿಗ್ಯಾಂಡ್. ಐ ಟೋಲ್ಡ್ ಆಲ್ರೆಡಿ ಸೈನೈಡ್ ಇಸ್ ಎ ಸ್ಟ್ರಾಂಗ್ ಲಿಗ್ಯಾಂಡ್. ಹೌದಾ? ಸೊ ಈ ಕಾಂಪ್ಲೆಕ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದು ಇವಾಗ? ನಿಕ್ಕಲ್ ಇದೆ ತಾನೆ. ಸೆಂಟ್ರಲ್ ಮೆಟಲ್ ಆಟಮ್ ನಿಕ್ಕಲ್. ಅಟಾಮಿಕ್ ನಂಬರ್ ಎಷ್ಟು? 28. ಆರ್ಗನ್ 3d8 4s2. ಕರೆಕ್ಟಾ? ಹೌದಾ? ಸೊ ನೆಕ್ಸ್ಟ್ ಇದರ ಆಕ್ಸಿಡೇಷನ್ ಸ್ಟೇಟ್ ಎಷ್ಟಿರುತ್ತೆ? +2 ಇರುತ್ತಲ್ವಾ? +2 ಇರುತ್ತೆ ತಾನೆ. ಓಕೆ, +2 ಇದ್ದಾಗ ಏನ್ ಬರ್ಕೋಬೇಕು? 4s ಅಲ್ಲಿ 0 ಬರ್ಕೋತೀರಿ, 4p ಇರುತ್ತೆ. ಸೊ ಇದಿಷ್ಟು ಸೇಮ್ ಆಸ್ ಇಟ್ ಈಸ್ ಇರುತ್ತಲ್ವಾ? ಇಲ್ಲಿವರೆಗೂ ಏನಮ್ಮ? ಸೇಮ್. ಈಗ ಫಸ್ಟ್ ಸ್ಟೆಪ್ ತಗೊಂಡಿದೀವಿ, ಸೆಕೆಂಡ್ ಸ್ಟೆಪ್ ತಗೊಂಡಿದೀವಲ್ವಾ? ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಆಗಿದೆ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು? ಕಾಂಪ್ಲೆಕ್ಸ್ ಇನ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು, ಅದರ ಅಟಾಮಿಕ್ ನಂಬರ್ ಏನು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು ಬರ್ಕೊಂಡಿದೀವಿ. ಹೌದಾ? ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದರ ಆಕ್ಸಿಡೇಷನ್ ನಂಬರ್ ಎಷ್ಟಿತ್ತಪ್ಪ ಈ ಕಾಂಪ್ಲೆಕ್ಸ್ ಅಲ್ಲಿ? ನಿಕ್ಕಲಿನ ಆಕ್ಸಿಡೇಷನ್ ನಂಬರ್ +2 ತಗೊಂಡಿದ್ವಿ. ಅದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೆದ್ರೆ 3d8 4s2 ಇದ್ದಿತ್ತು. 3d8 4s 0, 4p 0 ಇರುತ್ತೆ, ಅದನ್ನು ಬರ್ಕೊಂಡಿದ್ವಿ. ಸೊ ಇದಕ್ಕೆ ಏನ್ ಬರ್ದಿದ್ದೀನಿ ಈಗ? ಆರ್ಬಿಟಲ್ ರೆಪ್ರೆಸೆಂಟೇಷನ್ ಮಾಡಿದೀನಿ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ ಸೆಕೆಂಡ್ ಸ್ಟೆಪ್ ಆಯ್ತು. ನೆಕ್ಸ್ಟ್ ಏನ್ ನೋಡ್ಬೇಕು ಈಗ? ಲಿಗ್ಯಾಂಡ್. ಯಾವ್ದು ಲಿಗ್ಯಾಂಡ್ ಇರೋದಿಲ್ಲಿ? Cl, ಸೈನೈಡ್. ಈ ಸೈನೈಡ್ ಲಿಗ್ಯಾಂಡ್ ಸ್ಟ್ರಾಂಗಾ ವೀಕಾ? ಸ್ಟ್ರಾಂಗ್ ಅಲ್ವಾ? ಸ್ಟ್ರಾಂಗ್ ಇದ್ದಾಗ ಏನ್ ಮಾಡುತ್ತೆ? ಅದು ಪೈರ್ ಅಪ್ ಮಾಡುತ್ತೆ. ಸ್ಟ್ರಾಂಗ್ ಇದ್ದಾಗ ಏನ್ ಮಾಡುತ್ತೆ? ಪೈರ್ ಅಪ್. ಸೊ ಇಲ್ಲಿರೋ ವೇಕೆಂಟ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಇಲ್ಲಿಗೆ ಜಂಪ್ ಆಗ್ಬಿಟ್ಟು ಇದು ಕೂಡ ಏನಾಗುತ್ತೆ? ಈಗ ಪೈರ್ ಆಗುತ್ತೆ. ಸ್ಟ್ರಾಂಗ್ ಲಿಗ್ಯಾಂಡ್ ಇರೋದ್ರಿಂದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಏನಾಗುತ್ತೆ? ಪೈರ್ ಆಗಿ ವೇಕೆಂಟ್ ಆರ್ಬಿಟಲ್ ನ ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಈಗ ಕಾಂಪ್ಲೆಕ್ಸ್ ಯಾವ್ದಪ್ಪ? NiCN ಟೇಕನ್ 4 ಟೈಮ್ಸ್ -2 ಈ ಕಾಂಪ್ಲೆಕ್ಸ್ ಅಲ್ಲಿ. ಸೊ 3d ಆರ್ಬಿಟಲ್ ಏನಿದೆ ಬರ್ಕೊಂಡಿದ್ದೀವಿ. 3d ಆರ್ಬಿಟಲ್ ಎಷ್ಟು ಬಾಕ್ಸ್ ಇದೆ ಅಲ್ಲಿ? 5 ಬಾಕ್ಸ್. 1 2 3 4 5 ಬಾಕ್ಸ್ ಇದೆ. ಸೊ ಆಲ್ರೆಡಿ ಫಸ್ಟ್ ಆರ್ಬಿಟಲ್ ಪೇರ್ ಇತ್ತು ಬರ್ಕೊಂಡೆ, ಸೆಕೆಂಡ್ ಆರ್ಬಿಟಲ್ ಪೇರ್ ಇತ್ತು ಬರ್ಕೊಂಡೆ,
ಮೂರನೇ ಆರ್ಬಿಟಲ್ ನಲ್ಲೂ ಪೇರ್ ಇತ್ತು ಬರ್ಕೊಂಡೆ, 4, 5ರಲ್ಲಿ ಅನ್ಪೇರ್ಡ್ ಇತ್ತು. ಸೊ ಇದು ಇಲ್ಲಿ ಜಂಪ್ ಆದಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಅಪ್ರೋಚ್ ಮಾಡಿದಾಗ ಇದೇನಾಗುತ್ತೆ, ಇಲ್ಲಿ ಜಂಪ್ ಆಗಿ ಇದು ಕೂಡ ಏನಾಗುತ್ತೆ ಪೇರ್ ಆಗ್ಬಿಟ್ಟು ಇಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಯ್ತು. ಓಕೆನಾ. ನೆಕ್ಸ್ಟ್ 4s ಅಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಇದೆ, 4p ನಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಇದೆ. ಇದು ಯಾವುದು 3d, ಇದು ಯಾವುದು 4s, ಇದು ಯಾವುದು 4p. ಈಗ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಇದಾವೆ ಇಲ್ಲಿ? ಫಸ್ಟ್ 4 ಎಷ್ಟು ಲಿಗ್ಯಾಂಡ್ಸ್ ಎಷ್ಟಿದಾವೆ? 4 ಲಿಗ್ಯಾಂಡ್ಗೆ ಎಷ್ಟು ವೇಕೆಂಟ್ ಆರ್ಬಿಟಲ್ ಬೇಕು? 4 ವೇಕೆಂಟ್ ಆರ್ಬಿಟಲ್. ಎಲ್ಲಿಂದ ತಗೊಳ್ತೀರಿ? ಇಲ್ಲಿಂದ ತಗೊಳ್ತೀರಿ. ಫಸ್ಟ್ ಡಿ ಯೂಸ್ ಮಾಡ್ತೀರಿ, ಆಮೇಲೆ ಎಸ್, ಆಮೇಲೆ 2p. 1, 2, 3, 4. ಈ 4 ವೇಕೆಂಟ್ ಆರ್ಬಿಟಲ್ಸ್ ಏನಿದಾವೆ ಅವು ಒಂದಕ್ಕೊಂದು ಇಂಟರ್ಮಿಕ್ಸ್ ಆಗ್ಬಿಟ್ಟು ನಿಮಗೆ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮೇಶನ್ ಮಾಡ್ಕೊಳ್ಳುತ್ತೆ. ಆ ಹೈಬ್ರಿಡ್ ಆರ್ಬಿಟಲ್ಸ್ ಗೆ ಲಿಗ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ಬಿಟಲ್ ಓವರ್ಲ್ಯಾಪ್ ಆಗ್ಬಿಟ್ಟು ನಿಮಗೆ 4 ಕೋಆರ್ಡಿನೇಷನ್ ಬಾಂಡ್ ಬರುತ್ತೆ. ಸೊ ಮೊದಲನೇ Cn ಮೈನಸ್ ಇಲ್ಲಿಗೆ ಎಲೆಕ್ಟ್ರಾನ್ ನ ಟ್ರಾನ್ಸ್ಫರ್ ಮಾಡುತ್ತೆ, ಪೇರ್ ಆಫ್ ಎಲೆಕ್ಟ್ರಾನ್ ನ. ಎರಡನೇ Cn ಮೈನಸ್ ಇಲ್ಲಿಗೆ ಮಾಡುತ್ತೆ. ಮೂರನೇ Cn ಮೈನಸ್. ಸಿಮಿಲರ್ಲಿ ಫೋರ್ತ್ Cn ಮೈನಸ್. ಸೊ ಟೋಟಲ್ 1, 2, 3, 4 Cn ಮೈನಸ್ ಅಯಾನ್ಸ್ ಏನ್ ಮಾಡ್ಕೊಳ್ತೀವಿ? 4 ಕೋಆರ್ಡಿನೇಷನ್ ಬಾಂಡ್ ಮಾಡ್ಕೊಳ್ತು. ಸೊ ಮೊದಲನೇ ವೇಕೆಂಟ್ ಆರ್ಬಿಟಲ್ ಯಾವುದು? ಡಿ. ಎರಡನೇದು ಯಾವುದು? ಎಸ್. ಮೂರನೇದು 4ನೇದು ಪಿ. ಹಾಗಾಗಿ ಯಾವ ಹೈಬ್ರಿಡೈಸೇಷನ್ ಇಲ್ಲಿ ಒಂದು ಡಿ ಆರ್ಬಿಟಲ್ ಅಲ್ವಾ? ಸೊ ಎಂತ ಇದು ಡಿ. ಮೊದಲನೇದು ಡಿ ಬಳಸಿದ್ದಕ್ಕೆ ಡಿ. ನೆಕ್ಸ್ಟ್ ಯಾವುದು? ಎಸ್. ನೆಕ್ಸ್ಟ್ ಏನು? P2. So what is the hybridization here? DsP2 hybridization. ಹಿಂದೆ ಒಂದು ಕಾಂಪ್ಲೆಕ್ಸ್ ಮಾಡಿದ್ವಲ್ಲ ಮೊದಲನೇದು NiCl ಕ್ಲೋರೋ ಗ್ರೂಪ್ ಇತ್ತು. ಅಲ್ಲಿ ಏನಿತ್ತು? ಕ್ಲೋರೋ ಗ್ರೂಪ್ ವೀಕ್ ಲಿಗ್ಯಾಂಡ್ ಪೇರ್ ಮಾಡಿರಲಿಲ್ಲ, ಹಾಗಾಗಿ ಮುಂದಿರೋ ಆರ್ಬಿಟಲ್ಸ್ ಬಳಸ್ಕೊಂಡಿತ್ತು. sp3 ಹೈಬ್ರಿಡೈಸೇಷನ್ ಆಗಿತ್ತು. ಆದ್ರೆ ಇಲ್ಲಿ ಈ ಎರಡನೇ ಇದರಲ್ಲಿ ಸೈನೈಡ್ ಲಿಗ್ಯಾಂಡ್ ಇದೆ. ಸೈನೈಡ್ ಅನ್ನೋದು ಸ್ಟ್ರಾಂಗ್ ಲಿಗ್ಯಾಂಡ್ ಆಗಿರೋದ್ರಿಂದ ಇಲ್ಲಿ ಪೇರ್ ಅಪ್ ಆಗ್ಬಿಟ್ಟು ಡಿ ನಲ್ಲಿ ಒಂದು ವೇಕೆಂಟ್ ಆರ್ಬಿಟಲ್ ಕ್ರಿಯೇಟ್ ಆಗುತ್ತೆ. ಹಾಗಾಗಿ ಇದರ ಹೈಬ್ರಿಡೈಸೇಷನ್ ಏನಾಗುತ್ತೆ? DsP2 ಹೈಬ್ರಿಡೈಸೇಷನ್ ಆಗುತ್ತೆ. DsP2 ಹೈಬ್ರಿಡೈಸೇಷನ್. ಸೊ DsP2 ಹೈಬ್ರಿಡೈಸೇಷನ್. ನೆಕ್ಸ್ಟ್ ಇದಕ್ಕೆ ಏನ್ ಬರಿಬೇಕು? ಈಗ ಸ್ಟ್ರಕ್ಚರ್ ಬರಿಬೇಕು. ಸ್ಟ್ರಕ್ಚರ್ ಬರೆದಾಗ ಏನಾಗುತ್ತೆ? ಅಲ್ಲಿ ಸ್ಕ್ವೇರ್ ಪ್ಲೇನಾರ್ ಸ್ಟ್ರಕ್ಚರ್ ಬರುತ್ತೆ. ಸೆಂಟರ್ ನಲ್ಲಿ ನಿಮಗೆ ನಿಕ್ಕಲ್ ಇದೆ. ಸ್ಕ್ವೇರ್ ಪ್ಲೇನಾರ್ ಅಂದ್ರೆ ಸ್ಕ್ವೇರ್ ಅಂದ್ರೆ 4 ಎಂಡ್ ಬರುತ್ತೆ. ಸೊ 4 ಲಿಗ್ಯಾಂಡ್ಸ್ ಏನಿರ್ತವೆ ಇಲ್ಲಿ ಆನ್ ದ ಪ್ಲೇನ್ ಇರ್ತವೆ. ಆಲ್ ದ 4 ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಆನ್ ದ ಸರ್ಫೇಸ್. ಯಾವ್ದಾದ್ರು? Cn. ಪ್ಲೇನಿಗೆ ಏನ್ ಬರೀಬೇಕಪ್ಪ? ಡಾಟೆಡ್ ಲೈನ್ ಬರೀಬೇಕಪ್ಪ. ಸೊ ಅದಾದ್ಮೇಲೆ ಸ್ಕ್ವೇರ್ ಬ್ರಾಕೆಟ್ ಬರೀತೀರಿ. ಮೇಲ್ಗಡೆಗೆ ಏನ್ ಚಾರ್ಜ್? ಮೈನಸ್. ಸೊ ದಿಸ್ ಇಸ್ ದ ಸ್ಟ್ರಕ್ಚರ್. NiCn taken 4 times -2. So what is the geometry here? Square planar. DsP2 hybridization ಇದ್ರೆ ಏನಾಗುತ್ತೆ? ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನಾರ್. ಸೊ ನೆಕ್ಸ್ಟ್ ಏನ್ ಬರೀತೀರಾ ನೀವು? ಡಾಟಾದಲ್ಲಿ ಫಸ್ಟ್ ಪಾಯಿಂಟ್ ಏನಿರುತ್ತೆ? ಹೈಬ್ರಿಡೈಸೇಷನ್. ಯಾವ ಹೈಬ್ರಿಡೈಸೇಷನ್ ಆಯ್ತು ಹೇಳಿ? ಯಾವ ಹೈಬ್ರಿಡೈಸೇಷನ್ ಆಯ್ತು? DsP2 hybridization. Next, geometry. So what is the geometry of the complex here? Square planar. Next, what is the magnetic property here? Magnetic property ನೋಡೋದು ಎಲ್ಲಿ? ಇಲ್ಲಿ ಲಾಸ್ಟ್ ಆರ್ಬಿಟಲ್ ಇರ್ತಲ್ಲ ಅದು. ಸೊ ಇದು ಪೇರ್, all are paired. ಎಲ್ಲೂ ಅನ್ಪೇರ್ಡ್ ಇಲ್ಲ ಅಲ್ವಾ? If all are paired, what is the magnetic property here? Diamagnetic. ಎಕ್ಸಾಮಿನೇಷನ್ ಗೆ ಕೇಳಿದ್ರೆ ಇದೆ ಇಷ್ಟು ಬರೀಬೇಕಪ್ಪ ನೀವು. ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ಯಾವುದು? ಅದರ ಅಟಾಮಿಕ್ ನಂಬರ್ ಏನು? ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ನೆಕ್ಸ್ಟ್ ಆ ಸೆಂಟ್ರಲ್ ಮೆಟಲ್ ಆಟಮಿನ ಆಕ್ಸಿಡೇಷನ್ ನಂಬರ್ ಏನು?
ಆ ಆಕ್ಸಿಡೇಷನ್ ನಂಬರಿಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತೀನಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀರಿ, ಲಿಗ್ಯಾಂಡ್ ನೋಡ್ತೀರಿ. ಸ್ಟ್ರಾಂಗ್ ಇರೋದ್ರಿಂದ ಪೇರ್ ಅಪ್ ಮಾಡ್ತೀರಿ. ಸಪೋಸ್ ವೀಕ್ ಇದ್ದಿದ್ರೆ ಮುಂದೆ ಇರೋ ಆರ್ಬಿಟಲ್ಸ್ ನ ಬಳಸ್ಕೊಳ್ತೀರಿ. ಓಕೆನಾ, ಇಲ್ಲಿ ಸ್ಟ್ರಾಂಗ್ ಇರೋದ್ರಿಂದ ಏನ್ ಮಾಡಿದ್ರಿ, ಪೇರ್ ಅಪ್ ಮಾಡ್ಬಿಟ್ಟು ಸೊ ನೆಕ್ಸ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಇಲ್ಲೊಂದು ವೇಕೆನ್ಸಿ ಕ್ರಿಯೇಟ್ ಆಯ್ತು. ಮುಂದೆ ಇರೋವನ್ನ ತಗೊಂಡು ಏನ್ ಮಾಡ್ಕೊಂಡ್ರಿ, DsP2 ಹೈಬ್ರಿಡೈಸೇಷನ್ ಮಾಡ್ಕೊಂಡ್ರಿ. ಈ DsP2 ಹೈಬ್ರಿಡೈಸೇಷನ್ ಗೆ ಜಿಯೋಮೆಟ್ರಿ ಏನ್ ಬಂದ್ರಿ, ಸ್ಕ್ವೇರ್ ಪ್ಲೇನಾರ್ ಬರದ್ರಿ. ಅದಾದ್ಮೇಲೆ ಹೈಬ್ರಿಡೈಸೇಷನ್ DsP2 ಜಿಯೋಮೆಟ್ರಿ ಸ್ಕ್ವೇರ್ ಪ್ಲೇನಾರ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಎಲ್ಲವೂ ಪೇರ್ ಇರೋದ್ರಿಂದ ಡಯಾಮ್ಯಾಗ್ನೆಟಿಕ್. ಅರ್ಥ ಆಗ್ತಿದೆ ಅಲ್ವಾ? ಏನಪ್ಪಾ, ಡೋಂಟ್ ಬಿ ಕನ್ಫ್ಯೂಸ್. ಸೊ ಕ್ಲಾರಿಟಿಯಿಂದ ನೀಟಾಗಿ ಕಲ್ತ್ಕೊಳ್ರಿ. ಓಕೆನಾ, 2 ಕಾಂಪ್ಲೆಕ್ಸ್ ಗೆ VBT ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ನು 3 ಕಾಂಪ್ಲೆಕ್ಸಸ್ ಇದೆ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ಇದನ್ನ ಎಲ್ಲರೂ ಕೂಡ ಕಲ್ತ್ಕೊಳ್ಬೇಕು, ಇವತ್ತೇ ಕಲ್ತ್ಕೊಳ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಇವತ್ತು ಫ್ರೈಡೇ. ಸೊ ಬೈ ಸಂಡೇ ನೀವು ಇವತ್ತೇನ್ ಮಾಡಿದ್ರು ಕ್ಲಾಸು ಅದನ್ನ ನೀಟಾಗಿ ಬರೆದ್ಬಿಟ್ಟು ಅದನ್ನ ಅಸೈನ್ಮೆಂಟ್ ಗ್ರೂಪಿಗೆ ಹಾಕಿ. ಓಕೆನಾ, ಸೊ ಮತ್ತೆ ನಾನು ನೆಕ್ಸ್ಟ್ ಟ್ಯೂಸ್ಡೇ ಕ್ಲಾಸಲ್ಲಿ ನಾನು ನಿಮಗೆ ಭೇಟಿ ಮಾಡ್ತೀನಿ. ಇನ್ನು 3 ಕಾಂಪ್ಲೆಕ್ಸ್ VBT ಇದೆ, ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅದ್ರ ಜೊತೆಗೆ ಇನ್ನು CFT ಅಂತ ಒಂದು ಥಿಯರಿ ಕಾನ್ಸೆಪ್ಟ್ ಇದೆ. ಆ CFT ಒಂದು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಸೊ ಫಾಲೋ ಆಲ್ ದ ಪಾಯಿಂಟ್ಸ್. ಈ ಚಾಪ್ಟರ್ ಏನಾದರೂ ಕಂಪ್ಲೀಟ್ ಆಗಿಬಿಟ್ರೆ ನಿಮಗೆ ಇನಾರ್ಗ್ಯಾನಿಕ್ ಪೂರ್ತಿ ಕಂಪ್ಲೀಟ್ ಆದಂಗೆ ಆಗುತ್ತೆ. ಓನ್ಲಿ ಜನರಲ್ ಪ್ರಿನ್ಸಿಪಲ್ಸ್ ಮಾತ್ರ ಉಳಿಯುತ್ತೆ. ಅಲ್ಲಿಗೆ P ಬ್ಲಾಕ್ ಮುಗೀತು, D and F ಮುಗೀತು, ಕೋಆರ್ಡಿನೇಷನ್ ಮುಗಿಯುತ್ತೆ ನೆಕ್ಸ್ಟ್ 2 ಕ್ಲಾಸ್ ಆದಮೇಲೆ. ಆದರೆ ಸ್ಟೂಡೆಂಟ್ಸ್ ನೀವು ಕರೆಕ್ಟಾಗಿ ಓದ್ತಾ ಇಲ್ಲ, ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಒಂದು ನೆನ್ಪಿಟ್ಕೊಳ್ಳಿ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನಿಮಗೆ ಏನೂ ಅರ್ಥ ಆಗೋದಿಲ್ಲ. ಸೊ ಖಂಡಿತವಾಗ್ಲೂ ಎಲ್ಲರೂ ಪ್ರಾಕ್ಟೀಸ್ ಮಾಡಿ, ಹೇಳಿದ್ದನ್ನ ಕೇಳ್ಕೊಳ್ಳಿ, ನೋಟ್ಸ್ ಬರ್ಕೊಳ್ಳಿ. ಅರ್ಥ ಆಗ್ದಲೇ ಇದ್ರೆ ಏನಾದರೂ ಡೌಟ್ ಇದ್ರೆ ನಿಮಗೆ ನನ್ನ ನಂಬರಿಗೆ ಕಾಲ್ ಮಾಡಿ. ಸೊ ನೀವು ಡೌಟ್ ಏನಿದೆಯೋ ಅದನ್ನು ಕ್ಲಾರಿಫೈ ಮಾಡ್ಕೊಳ್ರಿ, ಓದ್ಕೊಳ್ರಿ ಚೆನ್ನಾಗೆ. ಓಕೆನಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.